ಡಾಕ್ಟರ್ ವಿಷ್ಣುವರ್ಧನ ಅಮೃತ ಮಹೋತ್ಸವ ಅಂತ ಭಾಳ ದೊಡ್ಡ ಮಟ್ಟದಲ್ಲಿ ನೀವೆಲ್ಲ ಪ್ರಚಾರ ಕೂಡ ಕೊಟ್ಟಿದ್ರಿ. ಏನಕ್ಕೆ ಈ ಅಮೃತ ಮಹೋತ್ಸವ ಅಂತ ಅಂದರೆ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಲ್ಲಿ ಇಡೀ ಚಿತ್ರರಂಗ ಕೂಡಿ ಸಂಭ್ರಮಿಸಿದ್ದೇ ಇಲ್ಲ. ಅದು ಹಿರಿಯ ಪತ್ರಕರ್ತರು ತುಂಬ ಜನ ಇಲ್ಲಿದ್ದಾರೆ, ಅಭಿಮಾನಿಗಳು ಮಂಡ್ಯದಲ್ಲಿ ಸಂಭ್ರಮಿಸಿದ್ದಾರೆ, ಚಿತ್ರದುರ್ಗದಲ್ಲಿ ಸಂಭ್ರಮಿಸಿದ್ದಾರೆ, ಸಿನಿಮಾ ಈವೆಂಟ್ಸ್ ಆಗಿದೆ ಅವರ ಪ್ರೊಡ್ಯೂಸರ್ ಕಡೆಯಿಂದ ಬಿಟ್ಟರೆ ಅವರ 200 ಸಿನಿಮಾಗಳು, ಅವರ ಪರಭಾಷೆಯ 30ಕ್ಕೂ ಹೆಚ್ಚು ಚಿತ್ರಗಳು ಮತ್ತು 40 ವರ್ಷಗಳ ಸುದೀರ್ಘ ಪಯಣ, ಈ ಯಾವುದನ್ನು ಕೂಡ ಕನ್ನಡ ಚಿತ್ರರಂಗ ಸಂಭ್ರಮಿಸಲೇ ಇಲ್ಲ, ಗೌರವಿಸಲೇ ಇಲ್ಲ, ಒಗ್ಗೂಡಬೇಕು ಅವರ ಹೆಸರಲ್ಲಿ ಅಂತ ಅನ್ನಿಸ್ಲೇ ಇಲ್ಲ ಅವರಿಗೆ. ಆ ಕಾರಣಕ್ಕೋಸ್ಕರ ನಾವು ಅಂದ್ಕೊಂಡ್ವಿ ಅವರ ಹೆಸರಲ್ಲಿ ಒಂದು 75ನೇ ವರ್ಷ ಮತ್ತೆ ಬರಲ್ಲ, ಅವರ ಈ ಸಂದರ್ಭವನ್ನು, ಈ ವರ್ಷವನ್ನು ಒಂದು ತುಂಬ ದಿವಸ ಉಳಿಯುವಂತಹ ನೆನಪಾಗಿಸಬೇಕು ಅಂತ ಹೇಳಿ ಅಂದ್ಕೊಂಡ್ವಿ. ಸೊ ಈಗ ಅದನ್ನು ಅನೌನ್ಸ್ ಮಾಡಿದ್ದೀವಿ ಕೂಡ. ಆದರೆ ಅದಾದಮೇಲೆ ನನಗೆ ಅದರ ವ್ಯಾಪ್ತಿ ಅರ್ಥವಾಗಲಿಲ್ಲ. ಸುಮಾರು ಅದರ ಬಡ್ಜೆಟು ಹೋಗ್ತಾ ಹೇಗಾಯಿತು ಅಂತಂದರೆ ಸುಮಾರು 3.5 ರಿಂದ 4 ಕೋಟಿ ಅಷ್ಟಾಯಿತು. ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡ್ತೀವಿ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಟೈಮ್ ತುಂಬ ಕಡಿಮೆ ಇತ್ತು. ಸೊ ನಾವು ಅಂದ್ಕೊಂಡ್ವಿ ಇದು ಅವರ ಹೆಸರಲ್ಲಿ ಇಷ್ಟೊಂದು 3 ಕೋಟಿ 4 ಕೋಟಿ ಈವೆಂಟ್ ಮಾಡುವಷ್ಟು ಶಕ್ತಿ ಒಂದು ನನಗಿರಲಿಲ್ಲ. ಎರಡನೇದು, ಅಷ್ಟು ದುಡ್ಡು ಒಂದು ಕಾರ್ಯಕ್ರಮಕ್ಕೆ ಖರ್ಚು ಮಾಡೋದಕ್ಕಿಂತ, ರಾಜೇಂದ್ರ ಸಿಂಗ್ ಸರ್ ನನಗೆ ಯಾವಾಗ ಹೇಳ್ತಿರ್ತಾರೆ, ವಿದ್ಯಾರ್ಥಿಗಳಿಗೆ ಏನಾದರೂ ಸ್ಕಾಲರ್ಶಿಪ್ ಮಾಡಿ, ಯಾರನ್ನ ಓದಿಸಿ ಸಂಭ್ರಮಿಸಿ, ಬಟ್ ಅದನ್ನು ಕಡಿಮೆ ಮಾಡಿಕೊಂಡು ಬೇರೆ ಕೆಲಸಗಳಿಗೆ ಬಳಸಿ ಅನ್ನೋಂಥ ಮಾತನ್ನು ಹೇಳ್ತಿರ್ತಾರೆ. ನನಗದು ಸರಿ ಅನ್ನಿಸ್ತು ಕೂಡ. ಆ ಕಾರಣಕ್ಕೆ ಸ್ವಲ್ಪ ಸುಧಾರಿಸ್ಕೊಂಡು ಬೇರೆ ರೀತಿಯಲ್ಲಿ ಪ್ಲ್ಯಾನ್ ಅಂತ ಹೇಳಿ ಇಷ್ಟು ದಿವಸ ಕಾದ್ವಿ. 75 ವರ್ಷ ಹೆಂಗೋ 1 ವರ್ಷ ಇರುತ್ತೆ, ಅದರಿಂದ ಮಾಡಿಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಈಗ ಆ ಸಂದರ್ಭ ಬಂದಿದೆ. ಸೆಪ್ಟೆಂಬರ್, ಇವತ್ತು ಅದೇ ಡೇಟ್ ಅನೌನ್ಸ್ ಮಾಡಲಿಕ್ಕೆ ಅಂತಲೇ ನಾವು ಇಲ್ಲಿ ಸೇರಿದ್ದೀವಿ. ಸೆಪ್ಟೆಂಬರ್ 27ಕ್ಕೆ ಡಾಕ್ಟರ್ ವಿಷ್ಣುವರ್ಧನ ಅಮೃತ ಮಹೋತ್ಸವ ಆಯೋಜಿಸಿದ್ದೇವೆ. ಕಳೆದ ಬಾರಿ ನಾವು ಏನನ್ನೆಲ್ಲ ಪ್ಲ್ಯಾನ್ ಮಾಡಿದ್ವು ಅದೆಲ್ಲವೂ ಕೂಡ ಈ ಸಲ ಕೂಡ ಇರುತ್ತೆ. 1 ದಿವಸದ ಉತ್ಸವ, ಬೆಳಗ್ಗೆ 6ರಿಂದ ರಾತ್ರಿ 12 ಗಂಟೆ ತನಕ ಅಂತ ಪ್ಲ್ಯಾನ್ ಮಾಡಿದ್ವಿ. ಬೆಳಿಗ್ಗೆ 6ಕ್ಕೆ ಹೇಗೆ ಶುರುವಾಗುತ್ತೆ, 12ಕ್ಕೆ ಹೇಗೆ ಮುಗಿಯುತ್ತೆ ಅನ್ನೋದಕ್ಕೆ ಒಂದು ಅದ್ಭುತವಾದಂತಹ ಒಂದು ಯೋಜನೆಯನ್ನು ಸಿದ್ಧಪಡಿಸಿದ್ದೀವಿ. ಆ ಎಲ್ಲವೂ ಕೂಡ ಸೆಪ್ಟೆಂಬರ್ 6ಕ್ಕೆ ಮತ್ತೊಂದು ಪತ್ರಿಕಾಗೋಷ್ಠಿಯಲ್ಲಿ ಹಂಚ್ಕೋತೀವಿ. ಇವತ್ತು ನಿಮ್ಮ ಜೊತೆಗೆ ಡೇಟ್ ಅನೌನ್ಸ್ ಮಾಡೋದಿತ್ತು, ಅದನ್ನು ಹೇಳಬೇಕಾಗಿದೆ. ಮತ್ತು ನಮ್ಮ ಜೊತೆಯಲ್ಲಿ ಈಗಲೂ ಕೂಡ ಹತ್ತಿರ ಕೋಟಿ ರೂಪಾಯಿ ಅಷ್ಟು ಖರ್ಚಾಗ್ತಿದೆ. ಬಟ್ ಅಷ್ಟು ಮಾತ್ರ ಭಗವಂತ ನನಗೆ ಶಕ್ತಿ ಕೊಟ್ಟಿರೋದ್ರಿಂದ, ಮತ್ತು ಕೆಲವು ಗೆಳೆಯರನ್ನು ಕೊಟ್ಟಿದ್ದಾರೆ. ನನ್ನ ಭಾಗದಲ್ಲಿ ಸಿದ್ದರಾಜು ಅಂತ ಇರ್ತಾರೆ, ನಿಮಗೆ ತುಂಬ ಜನ ಗೊತ್ತಿರಬೇಕು. ಅವರದ್ದೇ ಆದಂತಹ ಸ್ವಂತ LED ಮತ್ತು ಸೌಂಡ್ ಸಿಸ್ಟಮ್ ಇರುವಂತಹ ರಾಜ್ ಇವೆಂಟ್ಸ್ ಅಂತ ಅವರು ಜೊತೆಯಾಗಿದ್ದಾರೆ. ಜೊತೆಗೆ ಮೋನಿಕಾ ಅಂತ ಹೇಳಿಬಿಟ್ಟು ಅವರು ನಮ್ಮ ಜೊತೆಯಾಗಿದ್ದಾರೆ. ಮತ್ತು ಇವರಿಬ್ಬರು ಇದ್ದಾರೆ. ಇನ್ನೂ ಸೇರಿಕೊಳ್ಳುವಂತಹ ಬಳಗ ದೊಡ್ಡದಿದೆ. ಅನಿವಾರ್ಯ ಕಾರಣಗಳಿಂದ ಇನ್ನೊಂದಷ್ಟು ಜನ ಬರಬೇಕಿತ್ತು, ಬರಲಿಲ್ಲ. ಬಟ್ ಮುಂದಿನ ಸೆಪ್ಟೆಂಬರ್ 6ರ ಪತ್ರಿಕಾಗೋಷ್ಠಿಗೆ ನೀವು ಭಾಳ ದೊಡ್ಡ ಜನ ಇಲ್ಲಿ ನೋಡ್ತೀರಿ. ಯಾಕೆಂದರೆ ಅವರೆಲ್ಲರೂ ಅವರ ಒಡನಾಡಿಗಳು. ಇಡೀ ಚಿತ್ರರಂಗವನ್ನು ಇವರಷ್ಟೇ ಒಗ್ಗೂಡಿಸಬಲ್ಲರು. ಇವರನ್ನು ಮುಂದೆ ಇಟ್ಕೊಂಡು ಇಡೀ ವಿಷ್ಣು ಸರ್ ಅವರ ಒಡನಾಡಿಗಳು, ಸಹವರ್ತಿಗಳು, ಅವ್ರ ಜೊತೆ ಸಿನಿಮಾ ಮಾಡಿದಂಥವರು ಎಲ್ಲರನ್ನೂ ಸೇರಿ ಒಂದು 25,000 ಅಭಿಮಾನಿಗಳ ಸಮಕ್ಷಮದಲ್ಲಿ ಈ ಕಾರ್ಯಕ್ರಮ ಆಗುತ್ತೆ. ಬೆಳಿಗ್ಗೆಯಿಂದ ರಾತ್ರಿ ತನಕದ ಕಾರ್ಯಕ್ರಮ. ಟೋಟಲ್ ಬೆಳಿಗ್ಗೆಯಿಂದ ಸಂಜೆ ತನಕ ಬಂದೋಗೋರ ಸಂಖ್ಯೆ ಮಿನಿಮಮ್ ಅಷ್ಟಿರುತ್ತೆ ಅಂತ. ಜಾಸ್ತಿ ಆಗಬೇಕು ಅಂತ ಅಂದ್ಕೊಂಡ್ರು ಕೂಡ ಅಲ್ಲಿ ನಂದಿ ಲಿಂಕ್ ಗ್ರೌಂಡಲ್ಲಿ ಅದು ಸಾಧ್ಯ ಇಲ್ಲ. ಅಟ್ ಎ ಟೈಮ್ ಒಂದು 5,000 ಜನಕ್ಕೆ ಅಷ್ಟೇ ಸೀಟಿಂಗ್ ಇದೆ. ಸೊ ಬೆಳಿಗ್ಗೆಯಿಂದ ಸಂಜೆ ತನಕ ಫುಟ್ಫಾಲ್ ಅಷ್ಟಿರುತ್ತೆ ಅಂತ ಬಿಟ್ಟು ನಾವು ಅಂದ್ಕೊಂಡಿದ್ವಿ. ಅದು ನಮಗೆ ಇದುವರೆಗೂ ಗೊತ್ತಿರೋಂಥದ್ದು. ನಾವು ನೋಡಿದ್ದೀವಿ ಆ ಸಂಖ್ಯೆನ. ಕಳೆದ ಬಾರಿ ಕಟೌಟ್ ಜಾತ್ರೆ ಅಂತ ಮಾಡಿದರೆ ನಿಮಗೆಲ್ಲ ನೆನಪಿದೆ, ಅದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಕೂಡ ಆಯಿತು. ಸುಮಾರು 2.25 ಲಕ್ಷ ಜನ, ಪೊಲೀಸವ್ರು ಹೇಳಿದ ಪ್ರಕಾರ 2.25 ಲಕ್ಷ ಜನ ಬಂದಿದ್ದರು. ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಶಕ್ತಿ. ಸೊ ಈಗ ಈ ಅಮೃತ ಮಹೋತ್ಸವ ಕೂಡ ಹಾಗೆ ಆಗುತ್ತೆ. ಈ ಅಮೃತ ಮಹೋತ್ಸವ ಸಭಾಂಗಣದಲ್ಲಾಗಲ್ಲ, ಇಡೀ ರಾಜ್ಯದಲ್ಲಿ ಆಗುತ್ತೆ. ಅದು ಹೇಗಾಗುತ್ತೆ ಅನ್ನೋಂಥದ್ದಕ್ಕೆ ಒಂದು ನಾವು ಯೋಜನೆಗಳನ್ನು ಸಿದ್ಧಪಡಿಸ್ಕೊಂಡು ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಭಾಳ ದೊಡ್ಡ ಸಂಘಟನೆ ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಪಾಲಿಗೆ. ಆ ಸಂಘಟನೆ ಇದುವರೆಗೂ ಕರ್ನಾಟಕದ ಸುಮಾರು 200ಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿರುವಂತಹ ಸಂಘಟನೆ. ಆ ಸಂಘಟನೆ ಮೂಲಕ ರಾಜ್ಯದ ಪ್ರತಿ ಜಿಲ್ಲೆ, ಪ್ರತಿ ತಾಲೂಕಲ್ಲೂ ಕೂಡ ಸೆಪ್ಟೆಂಬರ್ 27 ಒಂದೊಂದು ಅದ್ಭುತವಾದಂತಹ
ಒಂದು ಸಂಭ್ರಮಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತಾಯಿದ್ದೀವಿ. ಇದನ್ನು ಹೇಳಲಿಕ್ಕೆ ನಿಮ್ಮನ್ನು ಮುಖಾಮುಖಿ ಆಗ್ತಾಯಿದ್ದೀನಿ. ದಯವಿಟ್ಟು ಇದನ್ನು ಕಟ್ಟಕಡೆ ಅಭಿಮಾನಿಗೂ ತಲುಪಿಸುವಂತಹ ಕೆಲಸ ನೀವಷ್ಟೇ ಮಾಡಬಲ್ರಿ. ಸೊ ಆ ಯಜಮಾನರ ಬದುಕಿನ ಜೊತೆಗೆ ಅದೆಷ್ಟೋ ಜನ ಇಲ್ಲಿರುವಂಥವ್ರೆಲ್ಲರೂ ಇದ್ದೀರಿ, ನೀವು ನೋಡಿದ್ದೀರಿ. ಅವರಿಗೆ ಈ ಥರದ್ದೊಂದು ಸಂಭ್ರಮ ಆಗಿಲ್ಲ ಅನ್ನೋಂತಹ ನೋವು ನೀವುಗಳು ತುಂಬ ಸಲ ವ್ಯಕ್ತಪಡಿಸಿದ್ದೀರಿ. ಇದು ಆಗಬೇಕಾಗಿತ್ತು ಅಂತ ಕೂಡ ಎಷ್ಟೋ ಜನ ಹೇಳಿದ್ದೀರಿ. ಆ ಕಾರಣಕ್ಕೋಸ್ಕರ ಇದು ಆಗ್ತಿದೆ. ಆ ಸಂಭ್ರಮವನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡ್ವಿ. ಉಳಿದಿದ್ದನ್ನು ಸುಂದರ ಸರ್ ಮಾತಾಡಬೇಕು ಅಂತ ಕೇಳ್ಕೊತೀನಿ. ಮಾಧ್ಯಮ ಹಾಗೂ ಪತ್ರಿಕಾ ಮಿತ್ರರಿಗೆ, ಇದೇನು ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಿನಲ್ಲಿ ಅಮೃತ ಮಹೋತ್ಸವವನ್ನು ಒಂದು ಆಯೋಜಿಸಲಾಗಿದೆ. ಇದಕ್ಕೆ ನಾವೆಲ್ಲ ಭಾಗಿಯಾಗ್ತೀವಿ. ಕಾರಣ ಇಷ್ಟೇ, ವಿಷ್ಣುವರ್ಧನ್ ಅವರ ಕೊಡುಗೆ ಕೇವಲ ಸಾಂಸ್ಕೃತಿಕ ಲೋಕಕ್ಕೆ ಮಾತ್ರ ಆಗಿರಲಿಲ್ಲ, ಅದು ಇಡೀ ಒಂದು ಹೆಣ್ಣು ಜನಾಂಗಕ್ಕೆ, ಅಂದರೆ ಅವ್ರಿಗೆ ಒಂದು ಹೆಣ್ಣು ಮಕ್ಕಳ ಬಗ್ಗೆ ಯಾವ ರೀತಿ ಒಂದು ಗೌರವ ಇತ್ತು ಅದನ್ನು ಅವರ ಶ್ರೀಮತಿಯವ್ರನ್ನೇ ಅವರು ತಾಯಿ ಅಂತ ಕರಿತಾಯಿದ್ರು, ಮಾಯಿ ಅಂತ ಕರಿತಾಯಿದ್ರು. ಬಹುಶಃ ನಾವು ಇವತ್ತು ಆ ಒಂದು ಮಾತಿಗೆ, ಅಂದರೆ ಆ ಮಾತೃ ಭಕ್ತಿಯಿಂದ ಅವರು ಕೆಲಸ ಮಾಡಿದ ಈ ಚಿತ್ರರಂಗಕ್ಕೆ ಕೊಟ್ಟ ಕೊಡುಗೆ ಅಪಾರವಾದದ್ದು. ಅದಕ್ಕೆ ಅವರು ಯಾವತ್ತೂ ಶಾಶ್ವತವಾದ ಕನ್ನಡ ಚಿತ್ರರಂಗಕ್ಕೆ ಅವರು ಯಜಮಾನ ಅಂತಲೇ ಕರೆಯೋಕ್ಕಾಗತ್ತೆ. ಯಾಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಕೂಡ ಆ ಯಜಮಾನ ಚಿತ್ರವನ್ನು ನೋಡಿದ ನಂತರ ಅವರು ಭಾವುಕರಾಗಿ ಹೇಳಿದ ಒಂದು ಮಾತು, ನಾನು ನಿಮ್ಮನ್ನು ನೋಡಬೇಕು ಅಂತ ಕೇಳಿದಾಗ, ಇಲ್ಲ ನೀವು ಇರೋ ಜಾಗಕ್ಕೆ ನಾನೇ ಬರ್ತೀನಿ ಅಂತ ಹೇಳಿ ಈ ಯಜಮಾನ ಆ ಯಜಮಾನನ ನೋಡೋಕ್ಕೆ ಹೋಗ್ತಾರೆ. ಇದು ನಮ್ಮ ಬಾಂಧವ್ಯ, ಕನ್ನಡ ಚಿತ್ರರಂಗದ ಒಂದು ಗಟ್ಟಿತನ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ನನಗೆ ಈ ಒಂದು ಅಮೃತ ಮಹೋತ್ಸವ ಯಾಕೆ ಬೇಕು ಅಂತ ಕೇಳಿದಾಗ ನನಗೊಂದು ನೆನಪಾಯಿತು. ಅದು ಕೇವಲ ಅಮೃತ ಮಹೋತ್ಸವ ಒಂದು ಆಚರಿಸಿ ಅಲ್ಲಿಗೆ ಬಿಟ್ಟುಬಿಟ್ರೆ ಅದು ಆಗೋದಿಲ್ಲ. ಆ ಒಂದು ಹೆಸರಿನಲ್ಲಿ ಅಮೃತ ಉತ್ಸವದ ಒಂದು ಭವನ ಆಗಬೇಕು, ಅದು ವಿಷ್ಣುವರ್ಧನ್ ಹೆಸರಲ್ಲಿ ಆಗಬೇಕು ಅನ್ನೋದು ನನ್ನ ಇಚ್ಛೆ. ಇದು ಕೆಲವೇ ದಿನ ಇದ್ದರೂ ಕೂಡ 10-12 ವರ್ಷದಲ್ಲಿ ಕೆಲಸ ಮಾಡಿದಂಥ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಸ್ವರೂಪವನ್ನೇ ಕೊಟ್ಟಂಥ ಶಂಕರ್ನಾಗ್ ಹೆಸರಿನಲ್ಲಿ ಅವರು ಶ್ರೀಮತಿ ಅರುಂಧತಿ ನಾಗ್ ಅವರು ಒಂದು ರಂಗಶಂಕರ ಅಂತ ಒಂದು ಮಾಡಿ ಇವತ್ತಲ್ಲಿ ಪ್ರತಿದಿನ ನಾಟಕದ ಒಂದು ಕೆಲಸ ನಡೀತಾ ಇರುತ್ತೆ. ಬಹುಶಃ ನನಗೆ ಮೊನ್ನೆ ಕೂಡ ಹೇಳ್ತಾ ಇದ್ದೆ, ಇವತ್ತಿಗೂ ಅಲ್ಲಿ ಟಿಕೆಟ್ ಸಿಗೋದಿಲ್ಲ, ಹೌಸ್ಫುಲ್ ಆಗಿಬಿಡುತ್ತೆ. ಸರಿ, ಸುಮಾರು 300 ಸೀಟ್ ಇದೆ. ಆ 300 ಸೀಟು ಬಾಬು ಸರ್, ಪ್ರತಿನಿತ್ಯ ಪ್ರತಿ ನಾಟಕಕ್ಕೂ ಜನ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಅದೊಂದು ಶಾಶ್ವತವಾಗಿ ರಂಗಶಂಕರ ಅಂತ ಶಂಕರ್ನಾಗ್ ಹೆಸರಲ್ಲಿ ಶಾಶ್ವತವಾಗಿ ಉಳ್ಕೊಂಬಿಡ್ತು. ಯಾಕೆಂದರೆ ಶಂಕರ್ನಾಗಿಗೆ ಇದ್ದಂಥ ಆ ರಂಗಭೂಮಿ ಬಗ್ಗೆ ಇದ್ದಂಥ ಅತ್ಯಂತ ಆಸಕ್ತಿ ಅದೇ ರೀತಿ ಸಿನಿಮಾ ಬಗ್ಗೆನೂ ಇತ್ತು. ಆದರೆ ಅದಕ್ಕೂ ಮೀರಿದ್ದು ವಿಷ್ಣುವರ್ಧನ್. ಯಾವ ವಿಚಾರದಲ್ಲಿ ಅಂದರೆ, ಯಾವುದೇ ಕಲಾವಿದ, ಯಾವುದೇ ನಿರ್ದೇಶಕ, ಯಾವುದೇ ನಿರ್ಮಾಪಕ ಏನೇ ಕನ್ನಡಕ್ಕೆ ಒಂದು ಕೊಡುಗೆ ಕೊಟ್ಟ ತಕ್ಷಣ ಅವ್ರನ್ನ ಮನೆಗೆ ಕರೆಸಿ ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸೋದು ಅದು ವಿಷ್ಣುವರ್ಧನ್ ಅವರ ವಾಡಿಕೆಯಾಗಿತ್ತು. ಬಹುಶಃ ನನಗೆ TN ಸೀತಾರಾಮ್ ಅವರ ಒಂದು ಸೀರಿಯಲ್ ನೋಡಿಬಿಟ್ಟು ಅವ್ರನ್ನೆಲ್ಲ ಕರೆಸಿ ಮನೆಗೆ ಆ ಕಲಾವಿದರನ್ನೆಲ್ಲ ಬೆನ್ನು ತಟ್ಟಿದ ಮಹಾನ್ ಕಲಾವಿದ ಡಾಕ್ಟರ್ ವಿಷ್ಣುವರ್ಧನ್. ಸೊ ಹೀಗಾಗಿ ವಿಷ್ಣುವರ್ಧನ್ ಅನೇಕ ಕೆಲಸಗಳನ್ನ ನಾವು ಸ್ಮರಿಸ್ತೀವಿ, ಇವತ್ತು ಅದನ್ನು ಉಸಿರಾಡ್ತೀವಿ. ನನಗೆ ಒಂದು ಹೆಜ್ಜೆ ಜಾಸ್ತಿ ಅಭಿಮಾನ, ಯಾಕೆಂದರೆ ನನ್ನ ಸಹಪಾಠಿ, ನ್ಯಾಷನಲ್ ಕಾಲೇಜಿನ ವಿದ್ಯಾರ್ಥಿ, ಅದಕ್ಕೂ ಮುಂಚೆ ನ್ಯಾಷನಲ್ ಹೈಸ್ಕೂಲ್ನ ಗೆಳೆಯ ನನಗೆ. ಅವರು ಮಾಡಲ್ ಹೈಸ್ಕೂಲಲ್ಲಿ ಓದ್ತಾಯಿದ್ರು, ನಾನು ನ್ಯಾಷನಲ್ ಹೈಸ್ಕೂಲಲ್ಲಿ ಓದ್ತಾಯಿದ್ದೆ. ಬಹುಶಃ ಚಾಮರಾಜಪೇಟೆಗೂ ಗಾಂಧಿ ಬಜಾರ್ಗೂ ಅಂತರ ಕೇವಲ 1 ಕಿಲೋಮೀಟ್ರ್ ಇತ್ತು ಅಷ್ಟೇ. ಬಟ್ ಏನಂದರೆ ನನಗೂ ಗೊತ್ತಿರಲಿಲ್ಲ, ನಾನು ಒಂದು ಕಾಲದಲ್ಲಿ ಅವ್ರ ಜೊತೆ ಅಭಿನಯಿಸ್ತೀನಿ, ಸಿನಿಮಾಗೆ ಬರ್ತೀನಿ ಅಂತ ನನಗೂ ಕನಸು ಮೆಣಸಲ್ಲಿ ಎಣಿಸಿರಲಿಲ್ಲ. ಅವರಂತೂ ಮುಂಚಿನಿಂದ ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು, ಅದನ್ನು ಅವರು ಈಡೇರಿಸಿದ್ರು. ಬಹಳ ಎತ್ತರಕ್ಕೆ ಅವರು ಬೆಳೆದರು. ಕನ್ನಡ ಚಿತ್ರರಂಗ ಮರೆಯಲಾಗದಂಥ ಅನೇಕ ಚಿತ್ರಗಳನ್ನು ಕೊಟ್ಟರು.
ಅದಕ್ಕೆ ಕೊಡೋದಕ್ಕೆ ಕಾರಣವಾಗಿರೋದು ಮಹಾನ್ ಪುರುಷ ರಾಜೇಂದ್ರ ಸಿಂಗ್ ಬಾಬು ಅವರು ಇಲ್ಲೇ ಕೂತಿದ್ದಾರೆ. ಅವರ ಮತ್ತು ವಿಷ್ಣುವರ್ಧನರ ಒಡಂಬಡಿಕೆ ಬಹಳ ಮೆಚ್ಚತಕ್ಕದ್ದು. ಹೀಗಾಗಿ ಅವರ ಹೆಸರಿನಲ್ಲಿ ಅಮೃತ ಮಹೋತ್ಸವವನ್ನು ಮಾಡ್ತಾ ಇರುವಾಗ ಎಲ್ಲವನ್ನು ಮರೆತು ಇದಕ್ಕೆ ಯಾವುದೇ ಒಂದು ಗೆರೆ ಅಡ್ಡದಾರಿ ಏನಿಲ್ಲ ಸರ್, ನಾವೆಲ್ಲ ನಿಂತು ಮಾಡುವಂಥ ಕೆಲಸ ಇದು. ಅದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಯಾವತ್ತೂ ನಮಗೆ ಸಹಕಾರಿಯಾಗಿರ್ತಾರೆ. ಯಾಕೆಂದರೆ ಯಾವಾಗಲೂ ನಾನು ಕಂಡಂತಹ ಈ ಏನು ಚಿತ್ರರಂಗದಲ್ಲಿ ಮಾಧ್ಯಮ ಇದೆ ಅದು ಪ್ರತಿನಿತ್ಯ ಕನ್ನಡವನ್ನು ಬೆಳೆಸುವಂಥ ಕೆಲಸವನ್ನು ಎಲ್ಲರೂ ಮಾಡ್ತಾಯಿದ್ದಾರೆ. ಹಾಗಾಗಿ ನಿಮ್ಮಲ್ಲಿ ಕಳಕಳಿಯ ಮನವಿ. ವೈಯಕ್ತಿಕವಾಗಿ ನಾನು ಇಲ್ಲಿ ಬಂದಿದ್ದೀನಿ, ಆದರೆ ನನಗೆ ಇನ್ನೊಂದು ಇದಿದೆ. ಯಾಕೆಂದರೆ ನನಗೆ ಚೇಂಬರು ಇದೆ, ಫಿಲ್ಮ್ ಚೇಂಬರ್ ಇದೆ. ನಾನು ಇಲ್ಲಿ ಇನ್ನೂ ಅಲ್ಲಿ ಮಾತಾಡಿಲ್ಲ ನಾನು. ಆದರೂ ಕೂಡ ಈಗಾಗಲೇ ಒಂದು ಪತ್ರ ನಮ್ಮ ಅಧ್ಯಕ್ಷರಿಗೆ ನಿನ್ನೆ ಬಂದಿದೆ. ಅದನ್ನು ವೀರಕ ಪುತ್ರ ಅವರು ಕಳಿಸಿದ್ದಾರೆ. ಅದನ್ನು ಅಲ್ಲಿ ನಾವು ಮಂಡಿಸಿ ನಾವು ಇಡೀ ಚಿತ್ರರಂಗ ಅಂದರೆ ಕೇವಲ ಅದು ವಾಣಿಜ್ಯ ಮಂಡಳಿ ಆಗಿರೋದಿಲ್ಲ, ಅದು ಕಲಾವಿದರ ಸಂಘ ಆಗಿರುತ್ತೆ, ನಿರ್ದೇಶಕರ ಸಂಘ ಆಗಿರುತ್ತೆ, ಒಟ್ಟಾರೆ ಕನ್ನಡ ಚಿತ್ರೋದ್ಯಮ ಜೊತೆಗೆ ನನ್ನ ಒಂದು ಆಶಯ ಏನಂದರೆ ಅದು ಕೇವಲ ಕನ್ನಡದ ಉತ್ಸವ ಆಗಬಾರ್ದು, ಅದು ಭಾರತೀಯ ಉತ್ಸವ ಆಗಬೇಕು ಅವ್ರ ಹೆಸರಲ್ಲಿ. ಇಟ್ ಶುಡ್ ಬಿಕಮ್ ಎ ನ್ಯಾಷನಲ್ ಇವೆಂಟ್, ಒಂದು ರಾಷ್ಟ್ರ ಮಟ್ಟದ ಒಂದು ಕೆಲಸ ಆಗಬೇಕು. ಯಾಕೆಂದರೆ ಅವರು ಎಲ್ಲ ಭಾಷೆಯಲ್ಲೂ ಕೆಲಸ ಮಾಡಿದ್ದಾರೆ. ಬಹುಶಃ ಅವ್ರಿಗೆ ಇದ್ದಂಥ ಒಂದು ಅಪಾರವಾದಂಥ ಇದು ಅಂತಂದರೆ ಈ ಚಿತ್ರರಂಗ, ಕನ್ನಡ ಚಿತ್ರರಂಗ ಬೆಳಿಬೇಕು, ಜೊತೆಗೆ ಬೇರೆ ಚಿತ್ರರಂಗದವರು ಕನ್ನಡವನ್ನು ನೋಡ್ತಾ ಇಲ್ಲಿ ಬೆಳಿಬೇಕು ಅನ್ನೋದು ಭಾಳ ದೊಡ್ಡ ಮನಸ್ಸಿತ್ತವ್ರಿಗೆ. ಹಾಗಾಗಿ ಅವ್ರ ಜೊತೆ ನಾನು ಕೆಲಸ ಮಾಡುವಾಗ ತುಂಬ ಕಲಿತೆ. ಇವತ್ತು ಅವರ ಅಭಿಮಾನಿ ಸಂಘದ ಅಧ್ಯಕ್ಷರಾಗಿ ನನ್ನ ಮಿತ್ರ ಲೇಖಕ ವೀರಕ ಪುತ್ರ ಶ್ರೀನಿವಾಸ್ ಅವರು ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಬಹುಶಃ ಇದು ಆರ್ಥಿಕವಾಗಿ ನೀವು ಇಷ್ಟಾಗತ್ತೆ ಅಷ್ಟಾಗತ್ತೆ ಈಗಲೇ ತೀರ್ಮಾನ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಅದಕ್ಕೆ ಎಲ್ಲ ಕಡೆಯಿಂದ ಸಹಕಾರ ಬೇಕೇ ಬೇಕಾಗತ್ತೆ. ಆ ಸಹಕಾರ ಕೊಡುವಲ್ಲಿ ನಾವು ಕೂಡ ಶ್ರಮ ವಹಿಸ್ತೀವಿ ಅನ್ನೋದನ್ನು ಇಲ್ಲಿ ಮನಸ್ಸು ಬಿಚ್ಚಿ ಮಾತಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ನಾವು ಬರೋವಾಗಲೂ ಬರಿಗೈಯಲ್ಲೇ ಬಂದಿದ್ದು, ಹೋಗೋವಾಗಲೇ ಬರಿಗೈಯಲ್ಲೇ ಹೋಗೋದು. ಆದರೆ ನಾವು ಏನಾದರೂ ಒಂದು ಕೆಲಸವನ್ನು ಶಾಶ್ವತವಾಗಿ ಚಿತ್ರರಂಗ ನೋಡಿ ಅದಕ್ಕೆ ಅಪ್ಪ ಈ ಥರ ಇದ್ದರೆ ಇಂಥವ್ರು ಇದ್ದರು ಅಂತ ಹೇಳೋ ಕೆಲಸವನ್ನು ಮಾಡೋದ್ರಲ್ಲಿ ನಾನಿದ್ದೀನಿ ನಿಮ್ಮ ಜೊತೆಗೆ. ಹಾಗೆ ಬಾಬು ಸಾರು ಇದ್ದಾರೆ. ಯಾಕೆಂದರೆ ಈಗಷ್ಟೇ ಮಾತಾಡ್ತಾಯಿದ್ವಿ, ಬಾಬು ಸಾರು ನಾನು ಮಾತಾಡ್ತಾಯಿದ್ವಿ. ಅವರ ಇನ್ನೂ ಸ್ವಲ್ಪ ದಿವಸಕ್ಕೆ ಇನ್ನೊಂದು 100 ವರ್ಷ ಆಗುತ್ತೆ ಅಂತ ಕಾಣುತ್ತೆ ಮಹಾತ್ಮ ಪಿಕ್ಚರ್ಸ್ಗೆ. 75 ಇವತ್ತಿಗೆ 10 ದಿವಸ ಪಿಕ್ಚರ್ ನೋಡ್ಬಿಟ್ರೇ ದೊಡ್ಡ ವಿಷಯ. ಪೋಸ್ಟರ್ 10 ಅಂತ ಹಾಕ್ಬಿಟ್ಟು ದೊಡ್ಡದಾಗಿ ಹಾಕ್ಬಿಡ್ತಾರೆ. ಆದರೆ ಅಂಥದ್ರಲ್ಲಿ ಆ 10 ಪಕ್ಕದಲ್ಲಿ ಇನ್ನೊಂದು 0 ಬಂದು 100 ವರ್ಷ ಮಾಡೋದಿದೆಯಲ್ಲ, ಬಹಳ ದೊಡ್ಡ ಸಾಧನೆ. ನನಗೂ ವಿಷ್ಣುಗೂ ಸಮವಯಸ್ಸು, ನನಗಿಂತ 1 ವರ್ಷ ಅಥವಾ 6 ತಿಂಗಳು ದೊಡ್ಡವರು. ಅವರು ಸೆಪ್ಟೆಂಬರ್ 18, 1950, ನಾನು 2 ಫೆಬ್ರವರಿ 1951. ಆದರೆ 6 ಎತ್ತರಕ್ಕೆ ಬೆಳೆದಂಥ ಆ ಮಹಾನ್ ಮನುಷ್ಯನ ಪಕ್ಕದಲ್ಲಿ ನಾನು 3 ಅಡಿ ಇದ್ದರೂ ಪರವಾಗಿಲ್ಲ. ಹಾಗಾಗಿ ನನ್ನ ವಿಷ್ಣು, ನನ್ನ ಕುಮಾರ, ನನ್ನ ಸಂಪತ್ ಕುಮಾರ ಅವರ ಕೆಲಸಕ್ಕೆ ನಾನು ಸದಾ ಭಾಗಿಯಾಗಿರ್ತೀನಿ. ನಿಮ್ಮಗಳ ಒಂದು ಸಹಕಾರ ಇರಲಿ. ಇದೇ ಸೆಪ್ಟೆಂಬರ್ 27, 20, 26 ಬೆಳಗ್ಗೆ 6ರಿಂದ ರಾತ್ರಿ 12 ಗಂಟೆ ತನಕ ಬೇರೆ ಬೇರೆ ಥರದ ಕಾರ್ಯಕ್ರಮಗಳಲ್ಲಿರುತ್ತೆ. ಅದರಲ್ಲಿ ಚಿತ್ರೋತ್ಸವ ಇರುತ್ತೆ, ರಂಗಭೂಮಿಗೆ ಸಂಬಂಧಪಟ್ಟದ್ದಿರುತ್ತೆ. ಯಾಕೆಂದರೆ ಅವರು ರಂಗಭೂಮಿನಲ್ಲೂ ಕೆಲಸ ಮಾಡಿದ್ದಾರೆ, ಹಾಡುಗಾರಿಕೆ ಇದೆ. ಸೊ ಒಟ್ಟಾರೆ ಏನೇನು ಇನ್ನೂ ಯೋಜನೆಗಳು ಜಾಸ್ತಿ ಇದೆ. ಸೊ ಅದೆಲ್ಲ ಕೂತು ಚರ್ಚೆ ಮಾಡಿ ನಾವು ಅದನ್ನು ಅನುಷ್ಠಾನಕ್ಕೆ ತರೋಣ. ನನಗೆ ಈ ಒಂದು ಸಭೆಯಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಅಧ್ಯಕ್ಷರಾದಂಥ ವೀರಕ ಪುತ್ರ ಶ್ರೀನಿವಾಸ್ಗೂ, ಬಾಬು ಸಾರ್ಗೂ ಹಾಗೂ ನಮ್ಮ ಮಿತ್ರರು ಮತ್ತು ನನ್ನ ಗೆಳತಿ ತಮಗೂ ಧನ್ಯವಾದಗಳನ್ನ ಹೇಳ್ತೇನೆ. ಮೇಲಾಗಿ ನನಗೆ ಸದಾ ಬೆನ್ನಲ್ಲಿ ನಿಂತಂಥ ನಮ್ಮ ಪತ್ರಿಕಾ ಮಿತ್ರರಿಗೂ ಹಾಗೂ ಮೀಡಿಯಾ ಮಿತ್ರರಿಗೂ ನನ್ನ ನಮಸ್ಕಾರ, ಧನ್ಯವಾದಗಳು. ವೇದಿಕೆ ಮೇಲಿರೋ ಸ್ನೇಹಿತರೆ ಹಾಗೂ ನನ್ನ ಪತ್ರಿಕಾ ಪ್ರತಿನಿಧಿಗಳೇ, ಎಲೆಕ್ಟ್ರಾನಿಕ್ ಮೀಡಿಯಾದವರೇ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ನೇಹಿತರೆ, ನಿಜವಾಗ್ಲೂ ನನಗೆ ವಿಷ್ಣುವರ್ಧನ್ ಅಂದರೆ ನಮ್ಮ ವಿಷ್ಣುವರ್ಧನ್ನ ಒಂದು ಒಡನಾಟ, ಪ್ರೊಫೆಷ್ನಲಿ, ಫ್ಯಾಮಿಲಿ, ಫ್ರೆಂಡ್ಶಿಪ್, ಇವೆಲ್ಲದಕ್ಕೂ ಒಂದು ನಾವಿಬ್ಬರು ಅಂಬರೀಷ್ 3 ಜನನೂ ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ. ಫ್ಯಾಮಿಲಿನಲ್ಲಿ ನಮ್ಮ ಫ್ಯಾಮಿಲಿಯಲ್ಲೇನಾಗಲಿ, ಅವ್ರ ಫ್ಯಾಮಿಲಿಯಲ್ಲೇನಾಗಲಿ
ಆ ರಿಲೇಷನ್ನು ಭಾಳ ನಮಗೆ ಹತ್ತಿರ ಆಯಿತು. ಇನ್ನು ಪ್ರೊಫೆಷ್ನಲ್ ರಿಲೇಷನ್ ಇದ್ದೇ ಇದೆ. ಇವತ್ತು ಕನ್ನಡ ಚಿತ್ರರಂಗದ ಚರಿತ್ರೆಯಲ್ಲಿ ಕೆಲವು ಚಿತ್ರಗಳು ನಾನು ವಿಷ್ಣು ಮಾಡಿರೋದು ಉಳ್ಕೊಂಡಿದೆ. ನಿನ್ನೆ ನನಗೆ ಅಮೆರಿಕಾದಿಂದ ಒಬ್ಬರು ಫೋನ್ ಮಾಡಿದರು, ಸರ್ ನಿಮ್ಮ ಮುತ್ತಿನ ಹಾರದು ಒಂದು ವ್ಯೂಸು ನೋಡಿದ್ದೀರಾ ಸರ್ ನೀವು ಅಂತ ಕೇಳಿದ್ರು. ಇಲ್ಲಪ್ಪ ನಾನು ಅದನ್ನು ನೋಡಿಲ್ಲ ಅಂತ. ಅವರು ಕಳಿಸ್ಕೊಟ್ರು. 14 ಕೋಟಿ ಜನ ಆಲ್ ಓವರ್ ವರ್ಲ್ಡ್ ದೇವರು ಹಾಡು ನೋಡಿದ್ದಾರೆ. 14 crores. ನಾನಂದೆ ₹1 ಕೊಟ್ಟಿದ್ರೆ ನನಗೆ 14 ಕೋಟಿ ಯಾರು ಬಂದಿತ್ತಲ್ಲ, ಇದು ಎಲ್ಲ ಹೋಗ್ತಿದೆಯೋ ಗೊತ್ತಿಲ್ಲ. ಆಗಲಿ ಬಿಡು, 14 ಕೋಟಿ ನೋಡಿದಾರಲ್ಲ, ಸಂತೋಷ. ಅಂದರೆ ಏನು ಅಂದರೆ ಒಂದೊಂದು ಸಿನಿಮಾ ಒಂದೊಂದು ಯುಗಾನೇ ಅದು ಅದನ್ನು ತೆಗಿಯೋಕ್ಕಾಗೋದಿಲ್ಲ. ಆ ಥರ ಹಲವಾರು ಚಿತ್ರಗಳಿದೆ ಚಿತ್ರರಂಗದಲ್ಲಿ. ಅದರಲ್ಲೂ ವಿಷ್ಣುವರ್ಧನ್ ಇವತ್ತು ನಿಜವಾಗ್ಲೂ ವೀರಕಪುತ್ರ ಶ್ರೀನಿವಾಸ್ ಅವರು ನನಗೆ ಈಗ ಇಲ್ಲಿಗೆ ಬಂದ ತಕ್ಷಣ ಈಗ ಹಳೆಯದೆಲ್ಲ ಜ್ಞಾಪಕ ಬರುತ್ತೆ. ಇನ್ನು 2 ದಿವಸ 3 ದಿವಸ ಬೇಕು ನನಗೆ ಮತ್ತೆ ನಾರ್ಮಲಿಗೆ ಬರೋಕ್ಕೆ. ಯಾಕೆಂದರೆ ಅಷ್ಟು ಎಮೋಷ್ನಲಿ ಕಷ್ಟ ಆಗಿಬಿಡುತ್ತೆ. ಯಾಕೆಂದರೆ ಎಲ್ಲ ಒಂಥರ ನಮ್ಮ ಸಿನಿಮಾದಲ್ಲಿ ಫ್ಲ್ಯಾಶ್ ಬ್ಯಾಕ್ ಹೇಳ್ತೀವಲ್ಲ, ಹಾಗೆ ನಾವು ಚಿಕ್ಕನ್ನಿಂದ ಹೇಗಿದ್ವಿ, ಏನು ಸ್ವಿಚ್ಗಳು ಹೇಗೆ ಮಾಡಿದ್ವಿ, ಎಂತೆಂಥ ಸಮಯಗಳನ್ನ ನಾನು ವಿಷ್ಣು ಅಂಬರೀಷ್ ಕಳೆದಿದ್ದೀವಿ ಎಲ್ಲ. ಅದರಿಂದ ನಮ್ಮ ವೀರಕಪುತ್ರ ಅವರು ಡೆಲ್ಲಿಗೆಲ್ಲ ಕರ್ಕೊಂಡೋಗಿ ನಮ್ಮನ್ನು ಒಂದು ವಿಷ್ಣುವರ್ಧನ್ ಫಂಕ್ಷನ್ ಭಾಳ ಅದ್ಭುತವಾಗಿ ಮಾಡಿದರು. ಈಗಲೂ ಅವರು ಲಾಸ್ಟ್ ಇಯರೇ ಇದು ಆಗಬೇಕಾಗಿತ್ತು. ಲಾಸ್ಟ್ ಇಯರು ಟೈಮ್ ಭಾಳ ಕಮ್ಮಿ ಇತ್ತು. ಆಮೇಲೆ ಸ್ವಲ್ಪ ಚೆನ್ನಾಗಿ ಮಾಡಬೇಕು, ಪ್ಲ್ಯಾನ್ ಮಾಡೋಣ ಅಂಥೇಳಿ ಕೆಲವು ಪ್ರಯತ್ನ ಎಲ್ಲ ಮಾಡಿದ್ವಿ. ಆಮೇಲೆ ಹೆಂಗೋ 75ನೇ ವರ್ಷ ಬರ್ತಾ ಇದೆಯಲ್ಲ, ಒಂದೇ ಸರಿ ಮಾಡಬೇಡ ಅಂಥೇಳಿ ಮುಂದಕ್ಕೆ ಹಾಕ್ಕೊಂಡ್ವಿ. ಇವಾಗ ಹಲವಾರು ಯೋಜನೆಗಳು ಮಾಡಿದ್ದಾರೆ. ಇದು ಬಹಳ ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ಒಂದು ನಟನಿಗೆ ಸಾವೇ ಇರಲ್ಲ. ಫಿಸಿಕಲಿ ಸತ್ತಿರ್ಬೋದು, ಆದರೆ ಸ್ಕ್ರೀನ್ ಮೇಲೆ ಸಾಯೋಕ್ಕೆ ಆಗಲ್ಲ. ಈ ವಿಲ್ ಬಿ ಎವರ್ ಗ್ರೀನ್. ಯಾಕಂದ್ರೆ 200 ಪಿಕ್ಚರ್ ಮಾಡಿ 1 ಜನ್ರೇಷನ್ ಅಲ್ಲ, 2 ಜನ್ರೇಷನ್ 3 ಜನ್ರೇಷನ್ ನೋಡ್ತಾನೆ ಇರ್ತಾರೆ. ಏಕೆಂದರೆ ಅಂಥ ಒಂದು ವ್ಯಕ್ತಿತ್ವ, ಅಂಥ ಒಂದು ನಟ. ಆಮೇಲೆ ಕೆಲವು ವಿಚಾರದಲ್ಲಿ ನಟರು ಸ್ವಾರ್ಥ ಇರ್ತಾರೆ, ಒಪ್ಕೊಳ್ಳಲ್ಲ ಎಲ್ಲ ಪಾತ್ರಗಳನ್ನೂ. ಬಟ್ ವಿಷ್ಣು ಆ ಥರ ಇಲ್ಲ. ಡೈರೆಕ್ಟ್ರು, ಕತೆ, ಅವೆರಡಕ್ಕೆ ಏನು ಹೇಳಿದ್ರು ಸರಿ, ಮಾಡಬೇಕೇನೋ ಮಾಡ್ತೀನಿ, ಆ ಥರ ಒಬ್ಬ ನಟ. ಇವತ್ತು ಭಾಳ ಕಷ್ಟ. ಇವತ್ತು ನಟರನ್ನ ನೋಡೋಕ್ಕೆ ಕಷ್ಟ, ಕತೆ ಕೇಳೋಕ್ಕೆ ಯಾರೂ ರೆಡಿ ಇಲ್ಲ. ಕಾದಂಬರಿಗಳು ಹೇಳಿದ್ರೆ ದೂರ ಹೊರಟೋಗ್ಬಿಡ್ತಾರೆ. ಅವ್ರಿಗೆ ಪ್ಯಾನ್ ಇಂಡಿಯಾ ಬೇಕು, ನಮ್ಮ ಕತೆ ಬೇಡ ಅವ್ರಿಗೆ. ಬಟ್ ಆದರೆ ವಿಷ್ಣು ಆ ಥರ ಇಲ್ಲ. ನೀವೆಲ್ಲ ಆ ಕೆರಿಯರ್ನಲ್ಲೇ ಪಿಕ್ಚರ್ಗಳು ನೋಡ್ಕೊಂಬನ್ನಿ, ಆ ಥರ ಮಾಡಿದ ಪಿಕ್ಚರ್ಗಳೆಲ್ಲ ಭಾಳ ವಿಭಿನ್ನವಾದ ಪಾತ್ರಗಳನ್ನ ಸೆಲೆಕ್ಟ್ ಮಾಡಿ ಆಮೇಲೆ ಸೈ ಅಂತ ಪ್ರೂವ್ ಮಾಡಿದ್ದಾರೆ. ಅದು ಇಂಪಾರ್ಟೆಂಟು. ಲಂಚ ಎಲ್ಲಿ ಬೇಕಾದ್ರೂ ಕೊಡ್ಬೋದು, ಆಡಿಯನ್ಸ್ಗೆ ಮಾತ್ರ ಲಂಚ ಕೊಡೋಕ್ಕಾಗಲ್ಲ. ಏನು ಆಡಿಯನ್ಸ್ಗೆ ಹೋಗ್ಬಿಟ್ಟು ನಾವು ನನ್ನ ಪಿಕ್ಚರ್ ಚೆನ್ನಾಗಿದೆ ಹೇಳು, ನನ್ನ ಪಿಕ್ಚರ್ ಚೆನ್ನಾಗಿದೆ ಅಂತ ಹೇಳೋಕ್ಕಾಗೋದೇ ಇಲ್ಲ. ಆಡಿಯನ್ಸು ಅವರು ನೋಡಿ ಬೇಷ್ ಅಂತ ಒಂದು ಸರಿ ಬೆನ್ನು ತಟ್ಬಿಟ್ಮೇಲೆ ಅದು 100% ಪ್ಯೂರ್ ಗೋಲ್ಡ್. ಅದು ಆ ಥರ ಒಂದು ವಿಷ್ಣುವರ್ಧನ್ ಅವರ ಅಭಿನಯ. ಇವತ್ತಿಗೂ ಎಷ್ಟೋ ಸಬ್ಜೆಕ್ಟ್ಗಳು ಓದ್ತಾ ಇದ್ದರೆ ನನಗೆ ವಿಷ್ಣುವೇ ಮೈಂಡಿಗೆ ಬಂದು ಹೋಗುತ್ತೆ, ಯಾರು ಇಲ್ವಲ್ಲಪ್ಪ ಮಾಡೋದಕ್ಕೆ ಅಂತ. ಈ ಥರದ್ರಲ್ಲಿ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ನಾನು ಅವ್ರಿಗೆ ಏನು ಹೇಳಿದೆ ಅಂದರೆ, ನೋಡಿ ಸ್ವಲ್ಪ ದುಡ್ಡು ಖರ್ಚು ಕಮ್ಮಿ ಮಾಡಿ ಉಳಿದಿರೋ ಖರ್ಚಲ್ಲಿ ಯಾರಿಗಾರು ಓದಿಸೋದಕ್ಕಾಗಲಿ ಇಲ್ಲ ಒಂದಿಷ್ಟು ಮೆಡಿಕಲ್ ಫೆಸಿಲಿಟೀಸ್ ಆಗಲಿ ಅದನ್ನು ಕೊಡೋದಕ್ಕೆ ಪ್ಲ್ಯಾನ್ ಮಾಡಿ. ಇದು ಇದ್ದೇ ಇದೆ, ಬರ್ತೀವಿ, ಊಟ ಮಾಡ್ತೀವಿ, ಹೊರಟೋಗ್ಬಿಡ್ತೀವಿ. ಬಟ್ ಆದರೆ ಒಂದು ಸ್ಕಾಲರ್ಶಿಪ್ ವಿಷ್ಣು ಹೆಸರಲ್ಲಿ ಒಂದು 10 ಜನ ಹುಡುಗರಿಗೆ SLC ಇದೋ PUC ಇದೋ ಒಂದು 50 ಜನಕ್ಕೆ ಹಾರ್ಟ್ ಆಪ್ರೇಷನ್ನು ಆ ಥರದಾದ್ರೆ ಮಾಡಿದ್ರೆ ವಿಷ್ಣುಗೆ ಅದು ಭಾಳ ಇಷ್ಟ ಆಯಿತು. ಆ ಥರದ್ದು ಭಾಳ ಇಷ್ಟ ಆಯಿತು. ಆಮೇಲೆ ನನ್ನ ಇನ್ನೂ ಒಂದು ಸಜೆಷನ್ ಏನು ಅಂದರೆ, ವಿಷ್ಣುವರ್ಧನ್ ಮಾಡಿರೋ ಪಾತ್ರಗಳ ಬಗ್ಗೆ ಒಂದು 2 ಪುಸ್ತಕ. ಯಾಕೆಂದರೆ ನೀವು ಪುಸ್ತಕದಲ್ಲಿ ಭಾಳ, ಯಾಕೆಂದರೆ ನೀವು ಮಾಡೋ ಥರ ಪುಸ್ತಕದ ಹಬ್ಬ ಎಲ್ಲ ಯಾರೂ ಮಾಡೋಕ್ಕಾಗೋದಿಲ್ಲ. ಒಂದು ಆ ಪುಸ್ತಕಕ್ಕೇ, ಆ ಬಿಸ್ನೆಸ್ಗೆ ಒಂದು ಹೊಸ ರೂಪ ತಂದು ಕೊಟ್ರಿ ನೀವು. ಆದ್ದರಿಂದ ಆ ಒಂದು ಪಿಕ್ಚರ್ಸ್ನ ಹಾಕಿ ಬೇಕಾದ್ರೆ ಒಂದು ನ್ಯಾಷನಲ್ ಕ್ರಿಟಿಕ್ಸ್ನ ಕರೆಸಿ ಅವ್ರ ಕೈಲಿ ಅದನ್ನು ವ್ಯಾಲ್ಯೂ ಮಾಡಿಸಿ ಆ ಪುಸ್ತಕಗಳು ಬರೆದ್ರೆ ಮುಂದೆ ಬರೋವಂಥ ಆ್ಯಕ್ಟ್ರಿಗೆ ಮತ್ತು
ಇವತ್ತು ಇಷ್ಟರಲ್ಲೇ ವಿಶ್ವವಿದ್ಯಾಲಯಗಳಲ್ಲೆಲ್ಲ ಶುರು ಮಾಡ್ತಾ ಇದ್ದಾರೆ ಕೋರ್ಸು. ಯಾಕೆಂದರೆ ನನಗೂ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಏನೋ ಒಂದು ಅಸೈನ್ಮೆಂಟ್ ಹೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಮೆಟೀರಿಯಲ್ ಬೇಕಾಗುತ್ತೆ. ಆದ್ದರಿಂದ ಈ ಥರದ ಪುಸ್ತಕಗಳು ಭಾಳ ಮುಖ್ಯ ಆಗುತ್ತೆ. ಅದನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಖರ್ಚಿದೆ, ಖರ್ಚು ಎಷ್ಟು ಬೇಕು ಅಷ್ಟು ಮಾಡಿ, ಎಷ್ಟು ಉಳಿಸ್ಬಿಟ್ಟು ಆ ಕೆಲಸಗಳಿಗೆ ಯಾವ ಥರ ಒಂದು ಸ್ಕಾಲರ್ಶಿಪ್ಪು, ಆಮೇಲಿಂದ ಒಂದು ಹಾರ್ಟ್ ಆಪ್ರೇಷನ್ನು ಇಲ್ಲ ಟ್ರಾನ್ಸ್ಪ್ಲಾಂಟೇಷನ್ ಆಫ್ ದ ಕಿಡ್ನಿನೋ ಯಾವುದಕ್ಕಾದ್ರೂ ಒಂಚೂರು ಕೊಟ್ಟರೆ ವಿಷ್ಣು ಹೆಸರು ಯಾವಾಗಲೂ ಅದು ಅವ್ರ ಮನಸ್ಸಿನಲ್ಲೂ ಆ ಫ್ಯಾನ್ಸು ಅಲ್ಲಿ ಇದ್ದೇ ಇರ್ತಾರೆ. ನೋಡಿ, ಫ್ಯಾನ್ಸ್ ವಿಜಯ್ ಒಂದು ಉದಾಹರಣೆ. ಫ್ಯಾನ್ಸೇ ಕರ್ಕೊಂಬಂದಿದ್ದು ಇವತ್ತು ಚೀಫ್ ಮಿನಿಸ್ಟ್ರಿ. ಅಂದರೆ 5 ವರ್ಷದಿಂದ 9,000 ಫ್ಯಾನ್ಸ್ ಅಸೋಸಿಯೇಷನ್ ಮಾಡಿಕೊಂಡು ನಮ್ಮ ವಿಷ್ಣುವರ್ಧನ್ ಅಂಬರೀಷ್ಗೂ ಆ ಒಂದು ಇದಿತ್ತು. ಅಂಬರೀಷಿಗೆ ಏನು ಇಷ್ಟ ಇರಲಿಲ್ಲ, ಬೇಡ ಬಿಡು ಅಂತ ಅವನು ಕೇರೆ ಮಾಡಲಿಲ್ಲ. ವಿಷ್ಣುವರ್ಧನ್ಗೂ ಮೊದಲಿಂದ ಪಾಲಿಟಿಕ್ಸ್ಗೇನೂ ಬರಲಿಲ್ಲ. ಹಾಗಾದ್ರೂ ಫ್ಯಾನ್ಸ್ದು ಪವರ್ ಆಫ್ ದಿ ಫ್ಯಾನ್ಸ್ ಇದೆಯಲ್ಲ, ಇವತ್ತು ಅದು ಮೊದಲಿಂದ ತಮಿಳ್ನಾಡಲ್ಲಿ ಇದ್ದೇ ಇದೆ, ಆಂಧ್ರ ಪ್ರದೇಶದಲ್ಲಿದೆ. ಇವತ್ತು ಏನು ಮಟ್ಟಕ್ಕೆ ಅವರು ಬಂದಿದ್ದಾರೆ, ಏನು ಕೆಲಸ ಮಾಡ್ತಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಹಕಾರ ಭಾಳ ಮುಖ್ಯ. ಆಮೇಲೆ ಇದು ನಮ್ಮ ಕರ್ತವ್ಯ. ಏಕೆಂದರೆ ನಮ್ಮನ್ನು ಬಿಟ್ಟು ಒಬ್ಬ ಸ್ನೇಹಿತನ ಮತ್ತೆ ನಾವು ಅವನು ಎಲ್ಲೋ ಇದ್ದಾನೆ, ಎಲ್ಲೋ ಬದುಕಿದ್ದಾನೆ, ಅವನ ಆತ್ಮ ಎಲ್ಲೋ ಇದೆ, ಅವನ ಆತ್ಮಕ್ಕೆ ಒಂದು ಸಂತೋಷ ಸಿಗಬೇಕು ಅನ್ನೋದು ನಮ್ಮದೆಲ್ಲ ಒಂದು ಕರ್ತವ್ಯ. ಮತ್ತು ಅದಕ್ಕೆ ನಾವು ರಾತ್ರಿ ಹಗಲು ಒಂದು ಕನ್ನಡದಲ್ಲಿ ಈ ಥರ ಮಾಡಿದ್ದಾರೆ ಅಂಥೇಳಿ ಬೇರೆ ದೇಶದ ಎಲ್ಲ ಕಡೆಗಳಲ್ಲೂ ಬೇರೆ ಇಂಡಸ್ಟ್ರಿನಲ್ಲಿ ಅವ್ರಿಗೆ ಒಂದು ಜ್ಞಾನೋದಯ ಆಗಬೇಕೆ. ಹೌದೇ, ಒಬ್ಬ ಆರ್ಟಿಸ್ಟ್ ಆದರೂ ಅವರು ಆಮೇಲಿಂದ ಅವನ್ನ ತೊಗೊಂಬಂದು ಮತ್ತೆ ಬದುಕಿಸಿ ತೋರಿಸಿದ್ದಾರೆ ಅನ್ನೋ ಒಂದು ಪ್ರೋಗ್ರಾಮ್ ಆಗಬೇಕಿದು. ಖಂಡಿತ ನಾವೆಲ್ಲ ಸೇರಿ ನಿಮ್ಮ ಕೋಆಪ್ರೇಷನ್ ನೀವು ಕೊಡ್ತೀರ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಬಟ್ ಆದರೂ ಈ ಒಂದು ಅದ್ಭುತವಾದ ಸಮಾರಂಭನ ಸೆಪ್ಟೆಂಬರ್ 27ನೇ ತಾರೀಕು ಮಾಡೋಣ. ನಮ್ಮ ಕೈಲಿ ಎಷ್ಟು ಮಾಡೋಕ್ಕೆ ಸಾಧ್ಯ ಅದು ಅದಕ್ಕೆ ಮೀರಿ ನಾವು ಮಾಡಿ ಶ್ರೀನಿವಾಸ್ ಅವ್ರ ಜೊತೆ ನಿಂತುಕೊಂಡು ಇದೊಂದು ಫಂಕ್ಷನ್ನ ವಿಷ್ಣುವರ್ಧನ್ನ ಮತ್ತೆ ಲೈವ್ ತರೋಣ ಅನ್ನೋ ಒಂದು ಆಸೆ ಎಲ್ಲರಿಗೂ. ಅವರ ಫ್ಯಾನ್ಸು, ಆರ್ಟಿಸ್ಟು ಎಷ್ಟು ಜನ ಇವತ್ತಿಗೂ ನಾನು ಎಲ್ಲಿ ಹೋದರೂ, ಯಾವ ಮದುವೆಗೆ ಹೋಗಲಿ ಎಲ್ಲೋಗಲಿ, ಹೆಂಗಸರು ಫಸ್ಟು ವಿಷ್ಣುವರ್ಧನ್ನ, ಸಾರ್ ವಿಷ್ಣುವರ್ಧನ್. ನನ್ನನ್ನು ಮುಟ್ಬಿಟ್ಟು ಅವರು, ಸರ್ ನೀವು ವಿಷ್ಣುವರ್ಧನ್ ಜೊತೆಲಿದ್ರಲ್ಲ, ನಿಮ್ಮನ್ನು ಮುಟ್ಟಿದ್ರೆ ವಿಷ್ಣುವರ್ಧನನ್ನು ಮುಟ್ಟಿದಂಗೆ ಆಗುತ್ತೆ ಅಂತೇಳಿ ಮದುವೆಗಳಲ್ಲಿ ಫಂಕ್ಷನ್ಗಳಲ್ಲಿ ವಿಷ್ಣುವರ್ಧನ ಅಷ್ಟು ಹೃದಯದಲ್ಲಿ ಇಟ್ಕೊಂಡಿದ್ದಾರೆ 6 ಕೋಟಿ ಕನ್ನಡಿಗರು. ಈ ಒಂದು ಸಮಾರಂಭ ನನಗೆ ಇಲ್ಲಿ ಕರೆದು, ನಾನು ಏನು ಬೇಡ ನಾವು ಕೆಲಸ ಮಾಡ್ತೀವಿ ಅಂತ, ಇಲ್ಲ ಸರ್ ನೀವು ಬನ್ನಿ ಅಂತ ಹೇಳಿದ್ರು. ಸರಿ ಅಂಥೇಳಿ ನಿಮ್ಮನ್ನು ಎಲ್ಲರನ್ನೂ ಭೇಟಿ ಮಾಡ್ದಂಗೆ ಆಯಿತು. ಮತ್ತು ಶ್ರೀನಿವಾಸ್ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಮತ್ತು ನಾವು ಒಂದು 1,000 ರೂಪಾಯಿ ಬಾಂಡಲ್ಲಿ ಬರ್ಕೊಟ್ಬಿಡ್ತೀವಿ ನಿಮ್ಮ ಜೊತೆಯಲ್ಲಿ. ನಾವು ಯಾವಾಗಲೂ ಇದ್ದು 27ನೇ ತಾರೀಕುವರೆಗೂ ನಿಮ್ಮದು ಫಂಕ್ಷನ್ ಮುಗಿಸಿ ವಿಷ್ಣುವರ್ಧನನ್ನು ಒಂದು ಲೈವ್ ತೋರಿಸೋಣ ಎಲ್ಲ ಕಡೆಗೆ ಅಂತ. ಥ್ಯಾಂಕ್ ಯು ಸರ್. ಸರ್, ರಾಜೇಂದ್ರ ಸರ್ ಆಗಲಿ, ಸುಂದರ್ ಸರ್ ಆಗಲಿ, ಇವರೆಲ್ಲ ಇರೋದರಿಂದ ಇಡೀ ಇಂಡಸ್ಟ್ರಿ ಭಾಗವಹಿಸುತ್ತೆ. ತುಂಬ ಅದ್ಭುತವಾಗಿ ಕಾರ್ಯಕ್ರಮ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಈವನ್ ಸ್ಟೇಜ್ ಆಗಲಿ, ಬ್ರ್ಯಾಂಡಿಂಗ್ ಆಗಲಿ, ವೆನ್ಯೂ ಬ್ರ್ಯಾಂಡಿಂಗ್ ಆಗಲಿ ಆ್ಯಂಡ್ ಪಾತ್ವೆ ಆಗಲಿ ಪ್ಲ್ಯಾನಿಂಗ್ ಸಮೇತ ಮಾಡ್ತಾಯಿದ್ದೀವಿ. ಧನ್ಯವಾದ. ಆ್ಯಂಡ್ ಮೋನಿಕಾ, ನಮಗೆ ವಿಷ್ಣು ಸರ್ ಅಂತ ಈವೆಂಟ್ ನಾವು ಯಾರ ಹತ್ರ ಮಾತಾಡಿದ್ರು ಎವ್ರಿಬಡಿ ಹ್ಯಾಸ್ ಅ ವೈಟ್ ಸ್ಮೈಲ್ ಆನ್ ದೇರ್ ಫೇಸ್. ತುಂಬ ಖುಷಿ ಪಡ್ತಾರೆ. ಆ್ಯಂಡ್ ಅವ್ರ ತೆರೆ ಮೇಲೆ ಎಷ್ಟು ಒಳ್ಳೆ ವ್ಯಕ್ತಿನೋ ತೆರೆ ಹಿಂದೆನೂ ಅಷ್ಟೇ ಬ್ಯೂಟಿಫುಲ್ ವ್ಯಕ್ತಿ ಅಂತ ನಾವು ಇವಾಗ ಆರ್ಗನೈಸ್ ಮಾಡಬೇಕಾದ್ರೆ ನಮಗೆ ಸಾಕಷ್ಟು ಸ್ಟೋರೀಸ್ ಅವ್ರ ಬಗ್ಗೆ ಆಗಲಿ, ಅವ್ರ ಕೆಲವೊಂದು ಲೈಫ್ ಐಡಿಯಲ್ಸ್ ಕೇಳಿ ತಿಳ್ಕೊಳ್ಳೋದಾಗಲಿ, ಸುಮಾರು ಈ ಥರ ನಮಗೆ ಸಿಚುವೇಶನ್ಸ್ ಬಂದಿದೆ. ಸೊ ಇಟ್ ಈಸ್ ನಾಟ್ ಜಸ್ಟ್ ಮಿಯರ್ಲಿ ಆ್ಯನ್ ಈವೆಂಟ್, ಇಟ್ ಈಸ್ ಸೆಲಿಬ್ರೇಟಿಂಗ್ ಹಿಸ್ ಲೈಫ್. ಒಬ್ಬರು ವ್ಯಕ್ತಿ ತೀರೋದ್ಮೇಲೆ ಅವ್ರು ನಿಜವಾಗ್ಲೂ ಗಳಿಸಿರೋದು ಆಸ್ತಿ ಅಂದರೆ ದ ಫ್ಯಾನ್ಸ್ ಆ್ಯಂಡ್ ಜನರು ಯಾರು ಅವ್ರಿಗೂ ಖುಷಿಪಟ್ಟು ಅವ್ರನ್ನ ಜ್ಞಾಪಿಸ್ಕೊಂಡು ನಗ್ತಾರೋ ಅವ್ರನ್ನ ನಾವು ನಿಜವಾಗ್ಲೂ ಅದನ್ನ ನೋಡಿ ನಾವು ಒಬ್ರದ್ದು ಹಿರಿಮೆ ಗುರ್ತಿಸ್ಬೇಕು. ಸೊ ವಿ ಆರ್ ವೆರಿ ಹ್ಯಾಪಿ, ವೆರಿ ಗ್ರೇಟ್ಫುಲ್. ಆ್ಯಂಡ್ ವೀರಕಾಪುತ್ರ ಸರ್ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್. ನಾವು ಅವರಿಗೆ ಸಹಾಯ ಮಾಡ್ತಾಯಿದ್ದೀವಿ ಆನ್ ದ ಆಫ್ ದ ಸ್ಟೇಜ್. ಅ ಲಾಟ್ ಆಫ್ ಇನ್ಸ್ಟೆನ್ಸಸ್ ಆ್ಯಂಡ್ ತುಂಬ ಕಥೆಗಳೆಲ್ಲ ಕೇಳಿ ಖುಷಿ ಆಗುತ್ತೆ. ನಮಗೂ ಕಲಿಯೋದು ತುಂಬ ಇದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಆ್ಯಂಡ್ ಸಿದ್ದರಾಜು ಅವರಾಗಲಿ, ರಾಜೇಂದ್ರ ಸರ್, ಆಮೇಲೆ ಸುಂದರಾಜ್ ಸರ್, ಎವ್ರಿಬಡಿ ಆರ್ ವೆರಿ ಥರ ಸಪೋರ್ಟ್.
ಆಸ್ಕಿಂಗ್ ಫಾರ್ ಇಟ್. ಥ್ಯಾಂಕ್ ಯು. ರಾತ್ರಿ ಕಿಚ್ಚ ಸುದೀಪ್ ಸರ್ ಹತ್ರ ಹೋಗಿದ್ದೆ. ನಾನು ವಿಷ್ಣು ಸರ್ಗೆ ಸಂಬಂಧಪಟ್ಟ ಯಾವುದೇ ಕೆಲಸ ಇದ್ದರೂ ಕೂಡ ದೊಡ್ಡ ಮಟ್ಟದ ನನ್ನ ಕೈ ಮೀರಿ ಆಗಿದ್ದಕ್ಕೆಲ್ಲದೂ ಕೂಡ ನಾನೊಂದು ವ್ಯಕ್ತಿನ ನಂಬಿ ಕೂತಿರ್ತೇನೆ. ಸೊ ಅದರಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಒಬ್ಬರು. ಮೊನ್ನೆ ತುಂಬ ವಿಸ್ತೃತವಾದ ಚರ್ಚೆ ಆಯಿತು. ಸೊ ಅವರು ಈ ಅಮೃತ ಮಹೋತ್ಸವವನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅನ್ನುವಂತಹ ಮಾತನ್ನು ಹೇಳಿ ಅವರು ಪ್ರಥಮ ವ್ಯಕ್ತಿಯಾಗಿ ಭಾಗವಹಿಸೋಕ್ಕೆ ಒಪ್ಕೊಂಡಿದ್ದಾರೆ. ಅವರಿಗೆ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ಹೇಳ್ತಾ ಈಗ ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಒಳಗಾಗ್ತೀನಿ. ಥ್ಯಾಂಕ್ ಯು. ಅದೇ ರೀತಿ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ನಟರು ಆ ರೀತಿಯ ಪಾತ್ರಗಳನ್ನು ಮಾಡಿದ್ದಾರೆ. ಅವ್ರನ್ನೂ ಕೂಡ ಎಲ್ಲ ಒಗ್ಗೂಡಿಸುವಂಥ ಪ್ರಯತ್ನ ಆಗ್ತಾ ಇಂಡಸ್ಟ್ರಿಯಿಂದ ಈಗಿರುವಂಥ ಸ್ಟಾರ್ ಯಾರ್ಯಾರೆಲ್ಲ ಸಪೋರ್ಟ್ ನೀಡ್ತಿದ್ದಾರೆ ಸರ್? ಬಹುತೇಕ ನನ್ನ ಆಪ್ತರಾಗಿ ಎಲ್ಲರ ಜೊತೆಗೂ ಮಾತಾಡಿದ್ದೀನಿ. ನನಗೆ ಆಪ್ತವಾಗಿರುವಂತಹ ಎಲ್ಲರ ಜೊತೆಗೆ ಮಾತನಾಡಿದ್ದೀನಿ. ನನಗೆ ಪರಿಚಯ ಇಲ್ಲದಂಥವ್ರಿಗೆ ಸರ್ ಇದ್ದಾರೆ, ಇವರಿದ್ದಾರೆ, ಇನ್ನೊಂದಷ್ಟು ಜನ ಇದ್ದಾರೆ. ಮತ್ತು ಅಲ್ಲಿಂದನೇ ಸುದೀಪ್ ಸರ್ ಕಡೆಯಿಂದನೂ ಒಂದಷ್ಟು ಜನರಿಗೆ ಫೋನ್ ಮಾಡಿಸುವಂಥದ್ದು. ಬಟ್ ನನ್ನ ಉದ್ದೇಶ ಸರ್, ಅಭಿಮಾನಿಗಳು ಮಾಡೋದಾದರೆ ಮಾಡಿಬಿಟ್ಟಿದ್ದೆ. ನಾವು 2 ಲಕ್ಷ ಜನ ಎಲ್ಲ ಸೇರಿ ಮಾಡಿಬಿಟ್ಟಿದ್ವಿ. ಅದ್ರ ಶಕ್ತಿನೇ ಬೇರೆ ಅದು. ಬಟ್ ಇಡೀ ಚಿತ್ರರಂಗ ಒಗ್ಗೂಡಿ ಮಾಡಿಬಿಟ್ಟು ಅದರಿಂದ ಯಾರನ್ನೂ ಬಿಡಲ್ಲ. ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಹೋಗಿ ಕರೆದು ಬರ್ತೀವಿ. ಬರದೇ ಇದ್ದರೆ ನೀವೆಲ್ಲ ವಿಚಾರಿಸ್ಕೊಳ್ಳಿ. ಬಟ್ ಎಲ್ಲರನ್ನೂ ಕರಿತೀವಿ. ಹಾಂ, ಹೌದು ಹೌದು. ಓಕೆ, ಅವ್ರ ಮನೆಯವರನ್ನು ಕರಿತೀವಿ. ಅವ್ರ ಮನೆಯವರಲ್ಲ, ನಮ್ಮ ಮನೆಯವರು, ಅವರನ್ನು ಕರಿತೀವಿ. ನಮ್ಮ ಮನೆಯವರವರು ಕರಿತೀವಿ. ಬರೋರು ಎಲ್ಲರೂ ಕೂಡ ನಮ್ಮವರು, ಬರದೇ ಇರೋರು ಇಡೀ ಚಿತ್ರರಂಗ ಸೇರಿ ಸಂಭ್ರಮಿಸ್ತಾ ಇರೋದ್ರಿಂದ. ಮತ್ತು ನಾನು ಈಗ ಮಾಡ್ತಿರುವಂಥದ್ದಲ್ಲ, ಇದು ಡಾಕ್ಟರ್ ವಿಷ್ಣುವರ್ಧನ ರಾಷ್ಟ್ರೀಯ ಉತ್ಸವ ಅಂತ ಅಲ್ಲಿ ಡೆಲ್ಲಿಯಲ್ಲಿ 2017ರಲ್ಲಿ ಇಲ್ಲಿ ಮದುವೆಗಳಿಗೆ ಬಸ್ ಬುಕ್ ಮಾಡ್ಕೊಂಡೋಗಿ ಫ್ಲೈಟ್ ಬುಕ್ ಮಾಡ್ಕೊಂಡು ಹೋಗಿ ಮಾಡಿ ಬಂದಿರುವಂಥ ಇತಿಹಾಸ ಇದೆ. ಅವತ್ತು ಅವ್ರು ಬಂದಿರಲಿಲ್ಲ. ಆದರೆ ಅವ್ರದ್ದೊಂದು ಮಾತು ಎಲ್ಲರ ಜೊತೆಗೂ ಮಾತನಾಡ್ತಾರೆ, ನೀವು ಬೇಕಾದ್ರೆ ಕೇಳಿ. ಅಭಿಮಾನಿಗಳು ಏನು ಮಾಡಿದ್ರು ಕೂಡ ನಮ್ಮ ಸಪೋರ್ಟ್ ಇದೆ, ನಾವು ಬರೋಕ್ಕಾಗದೆ ಹೋಗ್ಬೋದು ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಹೊರತು ಮಾಡಬೇಡಿ ಅಂತ ಯಾರಿಗೂ ಹೇಳಿಲ್ಲ ಇದುವರೆಗೂ. ಕರೆಕ್ಟ್ ಅಲ್ವಾ? ಎಸ್, ತಂದೆ ಆಗಿದೆ ಆಲ್ರೆಡಿ. ಹಂಡ್ರೆಡ್ ಪರ್ಸೆಂಟ್ ಅವರ ಸಲಹೆ ತಗೊಂಡೇ ಮುಂದಕ್ಕೆ ಹೋಗ್ತೀವಿ. ಆಗದೆ ಇದ್ದಾಗ ವಿಧಿ ಇಲ್ಲ, ಹೋಗ್ತೀವಿ. ಬಟ್ ಇಂಥದ್ದು ಸಂಭ್ರಮ ಆಗಲೇಬೇಕಾಗಿದೆ, ಮಾಡ್ತೀವಿ ಸರ್. ಸರ್, ನಾನು ಕಲಾವಿದರಿಗೂ ಅದನ್ನೇ ಹೇಳಿದೆ. ಎಲ್ಲರೂ ಮನೆಗೆ ಹೋಗ್ತೀನಿ, ಅವ್ರು ಬರದೇ ಇದ್ದರೆ ಎಲ್ಲ ಕುಟುಂಬ ಅಲ್ವಾ, ಇಡೀ ಕುಟುಂಬ, ಎಲ್ಲರೂ ಒಂದು ಕುಟುಂಬ ಅಂತ ನಾನು ಕನ್ಸಿಡರ್ ಮಾಡಿದ್ದೇನೆ. ಪ್ರತಿಯೊಬ್ಬರೂ ಹೋಗಿ ಕರೆದು ಬರ್ತೀನಿ ಸರ್, ಪ್ರತಿಯೊಬ್ಬರು ಕರೆದು ಬರ್ತೀವಿ. ಇದು ಅಭಿಮಾನಿಗಳು ಮಾಡ್ತಿರುವಂಥದ್ದು. ಚಿತ್ರರಂಗ ಭಾಗವಹಿಸಲಿ ಅಂತ ಆಶಿಸ್ತಾ ಇದ್ದೀವಿ. ಇದರಲ್ಲಿ ಅನ್ಯ ಉದ್ದೇಶ ಇಲ್ಲ. ಹೌದು, ಏನು ಮಾಡೋಕ್ಕಾಗೋದು? ಅಲ್ಲಲ್ಲ, ಕಾನ್ಫಿಡೆಂಟ್ ಅಲ್ಲ. ಈಗ ನಾನು ಏನು ಮಾಡ್ಬೋದು, ಕರಿಬೋದು, ಹೇಗೆ ಕರಿಬೋದು, ಹೇಗೆ ಬೇಕಾದರೂ ಕರಿಬೋದು, ಕಾಲಿಗೆ ಬಿದ್ದಾದರೂ ಕರಿಬೋದು. ಅದನ್ನು ನಾನು ಮಾಡ್ಬೋದು. ಬರ್ದೇ ಇದ್ದರೆ ಏನು ಮಾಡ್ಬೋದು ಅದನ್ನು ಕೇಳ್ತಾ ಇದ್ದೀನಿ ಅಷ್ಟೇ. ನಾನೇನು ಮಾಡ್ಲಿಕ್ಕೆ ಸಾಧ್ಯ? ಅಲ್ಲ, ನಾನು ಅದನ್ನು ಹೇಳಿಲ್ಲ. ಅವ್ರು ಬರಬಹುದಲ್ವಾ? ನೀವು ಬರಲ್ಲ ಅಂತ ಹೆಂಗೆ ನಿರ್ಧಾರ ಮಾಡೋದು? ಹೌದು ಹೌದು. ಇಲ್ಲ, ನಮಗೆ ಅವ್ರ ಕಾಂಟ್ಯಾಕ್ಟ್ ಇಲ್ಲ. ಅದು ನಿಮಗೂ ಎಲ್ರಿಗೂ ಗೊತ್ತಿದೆ. ಅಭಿಮಾನ ಸ್ಟುಡಿಯೋ ವಿಷಯದಲ್ಲಿ ನಾವು ಇಲ್ಲೇ ಆಗಬೇಕಂತ ಅಭಿಮಾನಿಗಳೆಲ್ಲ ನಿಂತ್ವಿ. ಅವರು ಮೈಸೂರಿಗೆ ಬನ್ನಿ, ಯಾರು ಮೈಸೂರಿಗೆ ಬರೋಲ್ಲ ಅವ್ರು ನೀವು ಅಭಿಮಾನಿಗಳಲ್ಲ ಅಂತ ಹೇಳಿದರು. ಬಟ್ ನಮಗೆ ಭಾವನಾತ್ಮಕವಾಗಿ ಇಲ್ಲಿ ಸಂಬಂಧ ಇತ್ತು, ಅದರಿಂದ ಅಲ್ಲಿ ಇದ್ವಿ. ಅದು ಬಿಟ್ಟರೆ ನಮಗೆ ಅವರಿಗೆ ಏನು ಬೇಸರ ಇಲ್ಲ, ಮನಸ್ತಾಪ ಇಲ್ಲ. ಅವರನ್ನು ನಮಗಿಂತ ಜಾಸ್ತಿ ಗೌರವಿಸೋರು ಇನ್ಯಾರೂ ಇಲ್ಲ ಚಿತ್ರರಂಗದಲ್ಲಿ. ಕುಟುಂಬವನ್ನು ಇವತ್ತಿಗೂ ಕೂಡ ನಮ್ಮ ಕಂಡ್ರಪ್ಪೆ ಥರನೇ ನಾವು ಕಾಪಾಡ್ಕೊತಾ ಇದ್ದೀವಿ. ಅವ್ರ ಬಗ್ಗೆ ಯಾರೇ ಮಾತಾಡಿದ್ರು ಕೂಡ ನಾವು ಎಲ್ಲರೂ ಒಂದೇ. ಸೊ ಹಾಗೇನಿಲ್ಲ, ನಮ್ಮ ಬಗ್ಗೆ ಅದೊಂದು ವಿಷಯಕ್ಕೆ ಅಷ್ಟೇ ಬೇಜಾರಾಗಿದೆ. ಬಿಟ್ಟರೆ ಈಗ ವಿಷಯದಲ್ಲೂ ಕೂಡ ಅಮೃತ ಮಹೋತ್ಸವ ಇಲ್ಲ, ಕರಿತೀವಿ ಮೇಡಮ್. ಇಲ್ಲ, ಕರಿತೀವಿ ಮೇಡಮ್. 100% ಹೋಗ್ತೀವಿ, ಕರಿತೀವಿ, ಒಪ್ಪಿಸ್ತೀವಿ, ಕರಿತೀವಿ.
ಬಗ್ಗೆ ಎಲ್ಲ ಚರ್ಚೆ ಕೂಡ ಮಾಡಿರುವಂಥದ್ದು ಇದೊಂದು ಹಂತಕ್ಕೆ ಬಂದಿತ್ತು. ಬಟ್ ಈ ವರ್ಷ ಕೂಡ ಅದನ್ನ 78ನೇ ವರ್ಷ ಮಹೋತ್ಸವನ ನಡೆಸೋ ಸಂದರ್ಭದಲ್ಲಿ ಅದೇ ಪ್ಯಾಟರ್ನ್ ತಪ್ಪಿಸ್ತೀರಾ ಅಥವಾ ಹೊಸದಾಗಿ ಏನಾದರೂ ಇದೆಯಾ? ಈ ಸಲ ಕೂಡ ಅವರ ಜೊತೆಗೆ ನಟಿಸಿದಂತಹ ಎಲ್ಲ ಕಲಾವಿದರನ್ನು ಕರೆಸಬೇಕು ಅನ್ನೋಂಥ ಉದ್ದೇಶ ಇದೆ. ಆ ಪ್ರಯತ್ನದ ಭಾಗವಾಗಿ ಸರ್ ಜೊತೆಗೆ ಈಗ ತಾನೇ ಮಾತಾಡ್ತಾ ಇದ್ದೆ. ಅವರೊಂದಷ್ಟು ಹೆಸರು ಹೇಳಿದ್ದಾರೆ, ಅಂಟಿಲ್ ಕನ್ಫರ್ಮ್ಡ್. ಸೊ ಅದನ್ನು ಡಿಸ್ಕ್ಲೋಸ್ ಮಾಡೋದು ಬೇಡ ಅಂತ, ಅದಕ್ಕೆ ಸೆಪ್ಟೆಂಬರ್ 6ಕ್ಕೆ ನಾವು ಅದನ್ನು ಇಟ್ಕೊಂಡಿದ್ದೇವೆ. ಸೊ ಸರ್ ಕೂಡ ಹೇಳ್ತಿದ್ರು, ಒಂದಷ್ಟು ಪಟ್ಟಿ ಅವರು ಕೂಡ ಮಾಡ್ತಾ ಇದ್ದಾರೆ. ಒಂದಷ್ಟು ಎಲ್ಲರೂ ಒಳಗೊಳ್ಬೇಕು ಅನ್ನೋಂಥದ್ದು ಉದ್ದೇಶ. ಬೆಳಿಗ್ಗೆ 6ರಿಂದ 12 ಗಂಟೆ ತನಕ ಹೇಗೆ ಎಂಗೇಜ್ ಮಾಡಬೇಕು ಅಂತಂದರೆ, ಅಷ್ಟು ಒಂದು 5-6 ವರ್ಷ ಆದರೂ ಅಭಿಮಾನಿಗಳ ರೋಮಾಂಚನದಲ್ಲಿ ಬದುಕಬೇಕು, ಅಷ್ಟು ಚಂದದ ಕಾರ್ಯಕ್ರಮದ ಸಿದ್ಧತೆಗಳಾಗ್ತಿದೆ. ಸೊ ಅದನ್ನು ಮಾಡ್ತೀವಿ. ಕಳೆದ ಬಾರಿ ಅದು ಮಾಡಿದ್ದು ದೊಡ್ಡ ಸ್ಕೇಲಲ್ಲಿ ಮಾಡಿದ್ವಿ, ಅದು ನಮ್ಮ ಮಿತಿ. ಅದು ಈ ಸಲ ಸ್ವಲ್ಪ ಮಿತಿಯಲ್ಲೇ ಮಾಡ್ತಾಯಿದ್ವಿ. ಯಾಕಂದರೆ ಇದು ನಿಮಗೆಲ್ಲ ಗೊತ್ತಿದೆ, ವಿಷ್ಣು ಸರ್ ಅವರ ಹೆಸರಲ್ಲಿ ಏನೆಲ್ಲ ವಿವಾದಗಳಾದರೂ ಕೂಡ ಅವ್ರು ಯಾರೋ ಅಭಿಮಾನಿಗಳು ಹಣ ಮಾಡಿದ್ರು ಅನ್ನೋಂಥದ್ದು ನೀವು ಕೇಳಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕಂದರೆ ಎಲ್ಲ ನಮ್ಮ ಕೈಯಿಂದ ಹಾಕ್ಕೊಂಡು ಮಾಡ್ಕೊಂಡೇ ಬಂದಿದ್ವಿ. ಈಗಲೂ ಕೂಡ ಅದೇ ಮಾಡ್ತಾಯಿದ್ವಿ. ಬಟ್ ಯಾವುದೋ ವಸ್ತು ರೂಪದಲ್ಲಿ ಇವ್ರು ಯಾರು LED ಕೊಡ್ತಾರೆ, ಸೌಂಡ್ಸ್ ಮಾಡಿಕೊಡ್ತಾರೆ, ಇನ್ನೊಬ್ರು ಇನ್ನೇನೋ ಊಟದ ವ್ಯವಸ್ಥೆ ಮಾಡಿಕೊಡ್ತಾರೆ, ಆ ಥರದವ್ರು ಒಂದಷ್ಟು ಜನ ಜೊತೆ ಆಗ್ತಿದ್ದಾರೆ. ಅವ್ರನ್ನ ನಿಮ್ಮ ಎದುರುಗಡೆ ನೇರವಾಗಿ ಪರಿಚಯ ಮಾಡಿ ಒಂದು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ತಾಯಿದ್ವಿ. ಅಭಿಮಾನ ಕ್ಷೇತ್ರ ಭಾಳ ಅಭಿಮಾನದಿಂದ ನಡೀತಾ ಇರುವಂಥ ಕೆಲಸ. ಅದರ ಬಡ್ಜೆಟು ನಾಟ್ ಲೆಸ್ ದೆನ್ 30 crores ಸರ್. ಸೊ ಅದರಿಂದ ಅದು ಕೆಲಸ ಆಗ್ತಿದೆ. ಜಮೀನ್ದು ಸಿದ್ಧತೆಗಳಲ್ಲಿ ರಿಜಿಸ್ಟ್ರೇಷನ್ ಹಂತದಲ್ಲಿದ್ದಾವೆ. ಕ್ಲಿಯರ್ ಟೈಟಲ್ಸ್ ಜೊತೆಗೆ ಹೋಗಬೇಕು ರಿಜಿಸ್ಟ್ರೇಷನ್ನು, ಮತ್ತೆ ವಿವಾದ ಆಗಬಾರ್ದು ಅಂತ 1-2 ಅಡೆತಡೆಗಳಿದ್ವು. ಅದನ್ನು ಕೂಡ ಬಗೆಹರಿಸ್ಕೊಂಡು ಇಂಟರ್ನಲ್ಲಿ ರಿಜಿಸ್ಟ್ರೇಷನ್ ಆದರೆ, ಈ ಪುತ್ರಿದು ನಾವು 25 ಅಡಿ ಪುತ್ರಿ ಅನೌನ್ಸ್ ಮಾಡಿದ್ವಲ್ಲ, ಆ ಮೇಕಿಂಗು ಪ್ರೋಸೆಸ್ಸಲ್ಲಿದೆ, ಅದು ಕೆಲಸ ಆಗ್ತಿದೆ ಸರ್. ಅದು ಅಭಿಮಾನದಲ್ಲಿ ಮಾತಾಡಿದ್ದು. ಆ್ಯಕ್ಚುಲಿ ಈ ಪ್ರಾಜೆಕ್ಟ್ ಎಷ್ಟು ದೊಡ್ಡದಿದೆ ಅಂದರೆ, ಎಸ್ಟಿಮೇಟ್ ಮಾಡಿದಾಗ ಈಗಲೂ ಕೊಡಬಾರ್ದು ಅಂತ ಇದ್ದೀನಿ, ಅದು ಇನಾಗ್ರೇಷನ್ ತನಕ. ಯಾಕೆಂದರೆ ವಿಷ್ಣು ಸರ್ ಅಂತಂದ್ರೇ ವಿವಾದಗಳಾಗಿರೋದ್ರಿಂದ ಅಲ್ಲಿ ಯಾರು ಏನೇನಾಗ್ತಾರೆ, ನಾವು ಅಲ್ಲಿ 4-5 ಜಾಗಕ್ಕೆ ನಾನು ಹೋಗಿ ಬಂದೆ ಅಷ್ಟೇ. ಅಲ್ಲಿ ಯಾರೋ ಒಬ್ಬರು ನೋಡಿದರೆ ಆ ಜಾಗದಲ್ಲಿ ಮಾರನೇ ದಿವಸ ಎಷ್ಟೊಂದು ಬೋರ್ಡ್ಗಳು ಬಿದ್ದು ಅಂತಂದರೆ, ಇಲ್ಲೇನೋ ಬರೋ ಸಾಧ್ಯತೆ ಇದೆ, ವೀರಪುತ್ರ ಇಲ್ಲಿ ಬಂದು ಹೋಗಿದ್ದಾನೆ, ಇಲ್ಲಿ ಬರ್ಬೋದು, ಇಲ್ಲಿ ಆಗಬಾರ್ದು, ಈ ಥರದ್ದು ಏನೇನೋ ಆಗೋಯ್ತು. ಅದಕ್ಕೆ ಅದನ್ನು ತುಂಬ ಗುಟ್ಟಾಗಿಟ್ಟಿದ್ದೀವಿ. ಸೊ ಅದು ಅಲ್ಲ, ಅದಕ್ಕೆ ಸ್ವಲ್ಪ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಕೊಂಡ್ಮೇಲೆ ನಮ್ಮ ಜಮೀನಲ್ಲಿ ನಾವು ಮಾಡ್ಕೊಂಡ್ರೆ ಏನಂತೆ ಅಲ್ಲಿವರೆಗೂ. ಎಸ್ ಎಸ್ ಆಗಲೇ ಸರ್ ಹತ್ರ ಮಾತಾಡ್ತಾ ಹೇಳ್ತಿದ್ದೆ ನಾನು. ಅವ್ರ ಜೊತೆಗೆ ಜೊತೆಯಲ್ಲಿ ಕೆಲಸ ಮಾಡಿದಂಥ ಎಲ್ಲರನ್ನೂ ಕೂಡ ವೇದಿಕೆ ಕರೆಯುವಂತಹ ಉದ್ದೇಶ ಇದೆ. ಸಹಾಯ ಮಾಡೋ ಶಕ್ತಿ ನನಗಿಲ್ಲ. ಸೊ ಏನಾದರೂ ಒಂದು ಮಾಡ್ಬೋದು ಅನ್ನೋದ್ರೆ, ಅದೇ ಇವರು ಹೇಳಿದ್ರಲ್ಲ, ಒಂದು ಅಮೃತ ಮಹೋತ್ಸವ ಭವನ ಆಗಬೇಕು ಅನ್ನೋಂಥದ್ದು, ಅದು ಸರ್ಕಾರಕ್ಕೆ ಒಂದು ಪ್ರಪೋಸಲ್ ಕೊಡ್ತೇವೆ, ಅದೊಂದು ಆಗ್ಬೋದು. ಬಟ್ ನನಗೆ ಮೊದಲು ನಿಮಗೆ ಒಂದು 3-4 ವರ್ಷಗಳ ಹಿಂದೆ ಬಹುಶಃ ಚೇತನ್ ಸರ್ ಗೊತ್ತಿರಬೇಕು, ಒಂದು ವಿಷ್ಣು ಸರ್ ಅವರ ಹೆಸರಲ್ಲಿ ಒಂದು ಈ ಕೋಚಿಂಗ್ ಅಕಾಡೆಮಿ ಮಾಡಬೇಕು ಅನ್ನೋಂಥದ್ದು ಉದ್ದೇಶ ಇದೆ. ಮತ್ತು ಮಕ್ಕಳಿಗೆ ಒಂದಷ್ಟು ನಿಜವಾಗ್ಲೂ ಹೆಲ್ಪ್ ಆಗಬೇಕು ಅನ್ನೋಂಥದ್ದು, ಆ ಥರದ್ದೊಂದು ಈ ವರ್ಷದಲ್ಲಿ ಆದರೂ ಈ ಅಮೃತ ಮಹೋತ್ಸವದ ನಂತರದಲ್ಲಿ ಒಂದು ಶೈಕ್ಷಣಿಕವಾಗಿ ಏನಾದರೂ ಅವರ ಹೆಸರಲ್ಲಿ ಮಾಡುವಂಥ ಉದ್ದೇಶ ಇದೆ. ಅವರ ಮುಖಪುಟದ ಹೆಡ್ಡಿಂಗ್ ಟೈಟ್ಲ್ ಅದೇ ಸರ್, ಅವರೇ ಮುಖಪುಟ ನಾನು ಸರ್ ಅಷ್ಟೇ, ಬಟ್ ಟೈಟ್ಲ್ ಒಂದಿರುತ್ತಲ್ಲ ಅವರು. ಇಲ್ಲ ಸರ್, ಅವ್ರು ಸೆಪ್ಟೆಂಬರ್ 18ಗೆ ಮಾಡಿದರೆ ಅದು ಇಲ್ಲ ಸರ್, ಅದು ಬಡ್ಜೆಟ್ 6 ಕೋಟಿ ಆಗೋಗಿತ್ತು ಅದು. ಸರಿ, 3.5 ಕೋಟಿ. ಸೊ ಅದರಿಂದ ಅದು ನಿಂತಿದ್ದು. ಸೊ ಮತ್ತು ಅದು ಹೋದಾಗ ನಾವು ಬರಲ್ಲ, ನೀವು ಮಾಡಿ ಅಂತ ಹೇಳಿದ್ದು ನಿಜ. ನಿಮ್ಮ ಹತ್ರ ಮುಚ್ಚಿಡುವಂಥದ್ದು ಏನಿಲ್ಲ, ನಾವು ಬರಲ್ಲ, ನೀವು ಮಾಡಿ ಅಂತ ಅವ್ರು ಹೇಳಿದರು. ಸೊ ಈ ಸಲ ಕೂಡ ಅದನ್ನೇ ಹೇಳಿದ್ರು ಕೂಡ ಹೇಳ್ಬೋದು, ಬಟ್ ಈ ಸಲ ಒಪ್ಪಿಸ್ತಿದ್ರು. ಖಂಡಿತವಾಗ್ಲೂ ಮಾಡ್ತೀವಿ ಸರ್. ಹಾಂ, ಆಗಲಿ. ಇಲ್ಲ ಸರ್,
ಆಗಲಿ ಸರ್. ಎಲ್ಲ ಒಂದ್ಸಲಿ ನೀವುಗಳು ಬಂದುಬಿಡಿ ಸರ್, ಏನಾಗುತ್ತೋ ಅಲ್ಲಿ ಬೈಸ್ಕೊಳ್ಳೋದಾರು ಬೈಸ್ಕೊಬಿಡೋಣ, ಹೋಗ್ಬಿಟ್ಟು ಮಾತಾಡ್ಕೊಂಡು ಬಂದ್ಬಿಡೋಣ. ನನಗೆ ನಿಜವಾಗ್ಲೂ ಇದನ್ನು ಮುಂದುವರಿಸೋ ಉದ್ದೇಶ ಇಲ್ಲ, ಏನೂ ಇಲ್ಲ ಸರ್. ನನಗೊಂದು ಉದ್ಯಮ ಇದೆ, ನಾನು ಸಾಹಿತ್ಯ ಲೋಕದಲ್ಲಿ ಏನು ಕೆಲಸ ಮಾಡ್ತೀನಿ ನಿಮ್ಗೆ ಗೊತ್ತಿದೆ, ಈ ಹೆಸರು ಹೇಳ್ಕೊಂಡು ಬದುಕಬೇಕಾಗಿಲ್ಲ ನಿಮ್ಗೆ ಗೊತ್ತಿದೆ. ಬಟ್ ಇದು ನಿಜವಾಗ್ಲೂ ಒಂದು ಅಭಿಮಾನ. ಒಂದು ಕೆಲಸ ಏನೋ ತಪ್ಪಾಗಿದೆ ಅಂದರೆ ಸರಿಪಡಿಸ್ಕೊಬೇಡೋಣ. ನಾನು ರೆಡಿ ಇದ್ದೀನಿ ಸರ್, ನಾನು ರೆಡಿ ಇದ್ದೀನಿ. ನನ್ನ ಸಮಸ್ಯೆ ಅಲ್ಲವೇ ಅಲ್ಲ, ನಾನು ಈಗ ಬೇಕಾದರೆ ತಪ್ಪಾಗಿದ್ರೆ ಕಾಲಿಗೆ ಬಿದ್ದುಬೇಡ ಅಷ್ಟೇ. ಅದೇ 17 ವರ್ಷ ಮೊನ್ನೆ ತನಕ ಚೆನ್ನಾಗಿತ್ತು ಸರ್. ಅದು ಅಭಿಮಾನ ಸ್ಟುಡಿಯೋ ಅಲ್ಲಿಗೆ ಹೋದಾಗ ಅದು ಸಮಸ್ಯೆ ಅಷ್ಟೇ. ಹೋಗೋಣ ಮೇಡಮ್, ನಿಮ್ಮ ಉತ್ಸಾಹ ನೋಡ್ತಾ ಇದ್ರೆ ಈಗಲೇ ಹೋಗೋ ಥರ ಇದ್ದೀರಿ. ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಪ್ಲ್ಯಾನ್ ಮಾಡೋಣ. ಎಸ್ ಎಸ್, ಥ್ಯಾಂಕ್ ಯು. ಬರ್ತಾ ಇದೆಯಾ? ಸರಿ ಇದೆಯಾ?